ಎಲ್ಲ ಪೇರೆಂಟ್ಸ್ಗಳು ಚೇರ್ಮನ್ ಕೂತ್ಕೊಳ್ರಿ. ಸ್ಪರ್ಧಾಗಿಗಳು ಎಲ್ಲರೂ ಕೂಡ ಈ ಒಂದು ಮ್ಯಾಟ್ ಮೇಲೆ ಬರಬೇಕು ದಯಮಾಡಿ. ಬಡಿಸ್ತಾ ಇದ್ದೀವಿ. ಆರಾಧ್ಯ ಟ್ಯುಟೋರಿಯಲ್ ಕಳೆದ 2 ವರ್ಷಗಳಿಂದ ವಡ್ಗಾಂವ್ ಗ್ರಾಮದಲ್ಲಿ ಮಕ್ಕಳಿಗೆ ಶಿಕ್ಷಣವನ್ನು ನೀಡುತ್ತಾ ಬಂದಿವೆ. ಇಲ್ಲಿ ನಾವು ಹೆಚ್ಚಿಗೆ ಪ್ರಾಯೋಗಿಕ ಶಿಕ್ಷಣಕ್ಕೆ ಜ್ಞಾನದ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಕಳೆದ ವರ್ಷ ಕಾರ್ಯಕ್ರಮವನ್ನು ಪ್ರಾರಂಭವಾಗುತ್ತೆ. ಎಲ್ಲರೂ ಯಾರು ಈ ಪರೀಕ್ಷೆಯಿಂದ ವಂಚಿತವಾಗಬಾರ್ದು ಅಂತೇಳಿ ನಾವು ಸಮಯದ ಸ್ವಲ್ಪ ತಡವನ್ನು ಮಾಡ್ತಾ ಇದ್ದೀವಿ. ವಸ್ತು ವಿಜ್ಞಾನ ಪ್ರದರ್ಶನದಲ್ಲಿ ಸುಮಾರು ಒಂದು 60 ಮಕ್ಕಳು ಭಾಗವಹಿಸಿ ಎಲ್ಲ ವಿದ್ಯಾರ್ಥಿಗಳು ವಿಜ್ಞಾನದ ಪ್ರಾಯೋಗಿಕವನ್ನು ಮಾಡಿದ್ರು. ಅದೇ ರೀತಿ ಕೊನೆಯ ತಿಂಗಳಲ್ಲಿ ಆರಾಧ್ಯ ಟ್ಯುಟೋರಿಯಲ್ ವತಿಯಿಂದ ಮಕ್ಕಳ ಸಾಂಸ್ಕೃತಿಕ ಹಬ್ಬವನ್ನು ನೆರವೇರಿತು. ಇಲ್ಲಿ ಮಕ್ಕಳು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ನಮ್ಮ ಗ್ರಾಮದ ಕೀರ್ತಿಯನ್ನು ಹೆಚ್ಚಿಸಿರುತ್ತಾರೆ. ಸ್ವಾಮಿಗಳು ನೋಡಿ ರಾಹುಲ್. ಅದೇ ರೀತಿ ದಿನಪತ್ರಿಕೆಗಳನ್ನು ಹಂಚುವ ಮೂಲಕ ಮಕ್ಕಳಿಗೆ ಅದು ದಿನಪತ್ರಿಕೆಯ ಜ್ಞಾನವನ್ನು ಕೊಡಲಾಗುತ್ತಿದೆ. ಕಳೆದ 15 ದಿನಗಳ ಹಿಂದೆ ನಡೆದಂಥ ಪ್ರಥಮ ಟೆಸ್ಟ್ ಎಲಿಜಿಬಿಲಿಟಿ ಟೆಸ್ಟ್ನಲ್ಲಿ ಸುಮಾರು 137 ವಿದ್ಯಾರ್ಥಿಗಳನ್ನು ಭಾಗವಹಿಸಿ ಅದರಲ್ಲಿ 60 ವಿದ್ಯಾರ್ಥಿಗಳು 2ನೇ ಸುತ್ತಿಗೆ ಆಯ್ಕೆಗೊಂಡಿರುತ್ತಾರೆ. ಅವರಿಗೆಲ್ಲರಿಗೂ ಈ ಮೂಲಕ ವೇದಿಕೆಯ ಮೂಲಕ ಶುಭವನ್ನು ಕೋರ್ತಾ ಇದ್ದೇವೆ. ಒಳ್ಳೆ ಅಚ್ಚುಕಟ್ಟಾಗಿ ಪರೀಕ್ಷೆಯನ್ನು ಬರೆದು 2ನೇ ಸುತ್ತಿಗೆ ಅದೇ ಒಂದು ಒಳ್ಳೆಯ ಸಂದೇಶವನ್ನು ಇದು ಮಾಡ್ತಾ ಇದ್ದೇವೆ. ಹೀಗಾಗಿ ಯಾರು ಕೂಡ ಕಾಪಿ ಮಾಡೋದು ಮಾಡಿದ್ರೆ ಅಂತ ನಿಮ್ಮ ಸಮಯ ಮುಗಿದೋಯ್ತದ. ನಾವು ಅವ್ರ ಹತ್ರ ಪೇಪರ್ಸನ್ನು ಕಲೆಕ್ಟ್ ಮಾಡಲು ಗೊತ್ತಾಯ್ತಲ್ಲ, ನಾವು ಪೇಪರ್ಸನ್ನು ಡಿಸ್ಟ್ರಿಬ್ಯೂಟ್ ಮಾಡಿ ತಮ್ಮ ರಿಜಿಸ್ಟ್ರೇಷನ್ ನಂಬರನ್ನು ಒಂದು ವೇಳೆ ಮರೆತು ಹೋಗಿದ್ದರೆ ನಮಗೆ ಸಂಪರ್ಕ ಮಾಡ್ರಿ. ಎಲ್ರಿಗೂ ಶುಭವಾಗ್ಲಿ. ಯಾರಿಗೆ ಗೊತ್ತಾಗಿಲ್ಲ ಅವರು ರಿಜಿಸ್ಟ್ರೇಷನ್ ನಂಬರ್ ಹೇಳ್ತೀವಿ. ದಯಮಾಡಿ ಯಾನ ಸಮಸ್ಯೆ ಅಂದ್ರೆ ಯಾರು ಕೂಡ ಎದ್ದು ಬರಬೇಡ್ರಿ. ಅನಾವಶ್ಯಕ ಗೊಂದಲವನ್ನು ಕ್ರಿಯೇಟ್ ಮಾಡಬೇಡ್ರಿ. ಕೇವಲ ಒಂದು 5 ನಿಮಿಷದಲ್ಲಿ ಆಡಿಷನ್ ಇದೇನು ನಡೀತಾ ಇದೆ, ವಿಜುವಲ್ ಟೆಸ್ಟ್ ಮುಗಿಯುತ್ತೆ. ಆದ್ದರಿಂದ ದಯಮಾಡಿ ಸಹಕರಿಸಬೇಕು. ಇದಾದ್ಮೇಲೆ ವೇದಿಕೆ ಕಾರ್ಯಕ್ರಮ ಇರ್ತದೆ. ಒಂದು ಅರ್ಧ ಗಂಟೆವರೆಗೂ ವೇದಿಕೆ ಕಾರ್ಯಕ್ರಮ ಆದಮೇಲೆ ಹಾಡ್ಸಿಲ್ ಪ್ರೋಗ್ರಾಮ್ ಇರ್ತದೆ. ಎಲ್ಲರೂ ಕೂಡ ತಮ್ಮ ಹೆಸರನ್ನು ಗೊತ್ತಿಲ್ಲ ಅಂತಂದ್ರೆ ಕೇಳ್ರಿ. ಆಮೇಲೆ ಮೊಬೈಲ್ ನಂಬರನ್ನು ಬರೀರಿ. ಯಾರ್ದಾದ್ರೂ KBC ನಂಬರ್ ಗೊತ್ತಿಲ್ಲ ಅಂತಂದ್ರೆ ಕೇಳ್ರಿ. ಇಲ್ಲ ಅಂತಂದ್ರೆ ನಿಮ್ಮ ಮೊಬೈಲ್ ನಂಬರನ್ನು ಬರೀರಿ. ಇದು ಮಕ್ಕಳಿಗೆ ಇದು ಒಂದು ನಮ್ಮ ಗ್ರಾಮಸ್ಥರಲ್ಲಿ ಒಂದು ನನ್ನ ಕ್ಷಮೆಯನ್ನು ಇರಲಿ. ನನ್ನ ಆರಾಧ್ಯ ಟ್ಯೂಟರ್ನಲ್ಲಿ ಯಾವುದೇ ರೀತಿಯ ಜಾಸ್ತಿ ಹೋಮ್ವರ್ಕ್ ಅನ್ನು ಕೊಡಲು, ಯಾಕಂದ್ರೆ ಪೇರೆಂಟ್ಸ್ ಅನ್ನ ಹೋಮ್ವರ್ಕ್ ಬಹಳ ಬಯಸ್ತಾರೆ. ನಾವು ಹೋಮ್ವರ್ಕ್ ಅನ್ನು ಕೊಡಲು, ಯಾಕಂದ್ರೆ ಆಲ್ರೆಡಿ ಸ್ಕೂಲ್ನಲ್ಲಿ ಬಹಳಷ್ಟು ಹೋಮ್ವರ್ಕ್ ಅನ್ನ ಬಹಳಷ್ಟು ಬರ್ಡನ್ ಆಗಿರ್ತದೆ. ಮತ್ತು ಟ್ಯೂಷನ್ ಅಲ್ಲೂ ಹೋಮ್ವರ್ಕ್ ಅನ್ನು ಕೊಡಲು ಅದೊಂದು ಈ ವೇದಿಕೆ ಮೂಲಕ ಅವರು ಕ್ಷಮೆಯನ್ನು ಕೇಳ್ತಾ ಇದ್ದೇನೆ. ಈಗಾಗಲೇ ನಿಮ್ಮ ಹತ್ರ ಈ ಹಾಳೆಯನ್ನು ಕೊಟ್ಟಿರ್ಬೋದು. ಎಲ್ಲರಿಗೂ ಬಂದದಲ್ಲ ಸೆಕೆಂಡ್ ರೌಂಡ್ ಸೆಲೆಕ್ಷನ್ ಆದವರು ತಮ್ಮ ಹೆಸರು ಮೊದಲನೇ ರಿಜಿಸ್ಟ್ರೇಷನ್ ನಂಬರ್ ಅನ್ನು ಬರೀಬೇಕು. ಎಲ್ಲರೂ ಬರ್ತಾರೆ. ಯಾರು ಸೆಕೆಂಡ್ ರೌಂಡ್ ಅಲ್ಲಿ ಸೆಲೆಕ್ಷನ್ ಆಗಿಲ್ಲ ಒಂದು 5-10 ನಿಮಿಷ ಸಹಕಾರ ಮಾಡ್ರಿ. ಇವ್ರ ಹತ್ರ ಬಾಜು ಯಾರನ್ನು ಕೂಡಕ್ ಹೋಗ್ಬೇಡ್ರಿ, ಬರೀಬೇಕು. ಎಲ್ಲರೂ ಬರ್ದಿದ್ದೀರಣ್ಣ. 3ನೇದ್ದು ತಮ್ಮ ತಂದೆಯ ಹೆಸರು ಮತ್ತು ತಾಯಿ ಹೆಸರು, ಅದಾದ ನಂತರ ದೂರವಾಣಿ ಸಂಖ್ಯೆ ನಂಬರ್, ಮೊಬೈಲ್ ಸಂಖ್ಯೆ. ನೆಕ್ಸ್ಟ್ ಎಜುಕೇಶನ್, ತಾವು ಎಷ್ಟನೇ ಕ್ಲಾಸ್ ಇದ್ದೀರಿ ಅಂತೇಳಿ. ಅದಾದ ನಂತರ ತಾವು ಮೊದಲನೇ ಸುತ್ತಿನಲ್ಲಿ ಪಡೆದ ನಂತರ ಸೀರಿಯಲ್ ನಂಬರ್ ಅಂತ ಹೇಳಿದ್ರೆ 1, 2, 3, 4 ಅಂತೇಳಿ ಒಟ್ಟು 50 ಕಾಲಮ್ಸ್ಗಳಿವೆ. ಇಲ್ಲಿ ತಮ್ಮ ಸಿಗ್ನೇಚರ್ ಅನ್ನು ಮಾಡಬೇಕು. ಎಲ್ಲರೂ ಸಿಗ್ನೇಚರ್ ಮಾಡ್ಬೇಕು. ಇಲ್ಲಿ ಎಡಗಡೆ ಮೂಲೆ ಮೇಲೆ, ಈ ಕಡೆ ವೇದಿಕೆಯ ಬಲಗಡೆ ಸಂತೋಷ್ ಮಹಾರಾಜೋಳ ಸರ್ ಅನ್ನ ಅಬ್ಸರ್ವ್ ಮಾಡ್ತಾರೆ. ಅದೇ ರೀತಿ ವೇದಿಕೆಯ ಎಡಗಡೆ ಶಿವರಾಯ್ ಕೋಳಿ ಸರ್ ಅವರು ಪರೀಕ್ಷೆಯ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ದಯಮಾಡಿ ಸಮಯವನ್ನ ಮುಗಿದು ಆದ ನಂತರ ತಮ್ಮ ಪ್ಯಾಡ್ಸ್ ಅನ್ನ ಕೆಳಗಿಟ್ಟು ತಾವೆಲ್ಲರೂ ಎದ್ದು ನಿಂದಿರ್ಬೇಕು. ಆ ಕೆಳಗಿದ್ದಂಥ ಪ್ಯಾಡ್ಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಇಲ್ಲ ಅಂತಂದ್ರೆ ನೀವೇನೋ ಹಂಗೆ ಬರಿತಾ ಇದ್ರಿ ಅಂತಂದ್ರೆ ನಿಮ್ಮ ಪ್ಯಾಡ್ಸ್ಗಳನ್ನ ತಗೊಂಡ್ರಿ ನೋಡ್ರಿ. ಅದೇ ರೀತಿ ಓಂಕಾರಣ್ಣವ್ರು ಕೂಡ ಸಹಕಾರ ಮಾಡಬೇಕು. ನಾಗು ಇವರೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ಬೇಕು ಯಾರು ಎದ್ದಾರ ಇಲ್ಲ ಅಂತ. ಟೈಮ್ ಸ್ಟಾಪ್ ಆದ ನಂತರ ಹೇಳ್ಬೇಕು ಎಲ್ರು. ಮೊದಲನೇದು ಸ್ಪೀಕರ್ ಅಂತ ಹೇಳಿದೆ. ಮೈಕು, ಪೆನ್ಸಿಲ್, ಪೆನ್ನು, ಲ್ಯಾಪ್ಟಾಪ್, ಮ್ಯಾಂಗೋ, ಪೈನಾಪಲ್, ಕ್ಯಾಮ್ರಾ, ವಾಚ್, ಕ್ಯಾರೆಟ್,
ಇಲ್ಲಿ ಬಿದ್ರಿ ವರ್ಕ್ಸ್ ಅಂತ ಹೇಳಿದೆ, ಬೀದರ್ ನಾನಕ್ ಜರ್ನ, ಸೀತಾಫಲ, ಬೋಲ್ಡಿಸರ್, ಪೆನ್ಸಿಲ್, ಮೌಸ್, ಟ್ರೈನ್, ಬ್ಯಾಟ್, ಬನಾನಾ, ವಾಲಿಬಾಲ್, ಅದೇ ರೀತಿ ಸ್ಟ್ರಾಬೆರಿ, ಹಾರ್ಸ್, ತಬಲಾ ಎಲ್ಲವನ್ನ ಅಬ್ಸರ್ವ್ ಮಾಡಿ. ಅಕ್ಷರ ಕಾಣಿಲ್ಲ ಅಂತಂದ್ರೆ ಚಿತ್ರ ಮಾಡಿ ಖಾಲಿ. ವಿಧಾನಸೌಧ, ಟೈಗರ್, ಬುಲ್ಡೋಸರ್, ಅದೇ ರೀತಿ ಗೋಲ್ ಗುಂಬಜ್, ದಯಮಾಡಿ ಎಲ್ಲ ಗ್ರಾಮಸ್ಥರು ಮತ್ತು ವಿದ್ಯಾರ್ಥಿಗಳು ಚೀರ್ಲಕ್ಕೆ ಹೋಗ್ಬಾರ್ದು. ಒಂದ್ ವೇಳೆ ನೀವು ಏನಾದ್ರೂ ಚೀರದ್ ಮಾಡಿದ್ರಿ, ಅಲ್ಲಿ ನೋಡಿದಂತ ಚಿತ್ರಗಳ ಹೆಸರುಗಳನ್ನ ಹೇಳಕ್ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ ನಾವು ಆಟವನ್ನ ಕ್ಲೋಸ್ ಮಾಡ್ತೀವಿ. ನಮ್ಮ ಫಾರ್ಮಾಲಿಟಿಗಾಗಿ ಒಂದು ಪ್ರೋಗ್ರಾಮ್ ಅನ್ನ, ಸಣ್ಣ ಪ್ರೋಗ್ರಾಮ್ ಅನ್ನು ನಡೆಸ್ತೀವಿ ಅಷ್ಟೇ. ಒಂದು ನಿಮಿಷ ಕಂಪ್ಲೀಟ್ ಆಯ್ತು ಇವಾಗ. ಯಾರು ದಯಮಾಡಿ ನಿಮ್ಮ ಹತ್ರ ಒಂದು ಕಳಕಳಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಇಲ್ಲಿ ಬರೆಯುವಂತ ವಿದ್ಯಾರ್ಥಿಗಳಿಗೆ ನೀವು ಗೊಂದಲವನ್ನು ಉಂಟು ಮಾಡಬಾರ್ದು. ಇದೊಂದು ರಿಕ್ವೆಸ್ಟ್ ಇದೆ. ಇಲ್ಲ ಅಂತಂದ್ರೆ ನಿಮ್ಮ ಮನಸ್ಸಿನಲ್ಲಿ ಏನಾದ್ರೂ ಈ ಪ್ರೋಗ್ರಾಮ್ ಅನ್ನು ಹಾಳು ಮಾಡ್ಬೇಕು ಅಂತ ಹೇಳಿ ಇದ್ರೆ ಆ ರೀತಿ ನಾವು ಕ್ಯಾನ್ಸಲ್ ಮಾಡಬಹುದು. ಏನೂ ಆಗಲ್ಲ, ಯಾಕಂದ್ರೆ ಇನ್ನ 20,000 ರೂಪಾಯಿ ಉಳಿತಾವ. ಡಿಸ್ಪ್ಲೇ ಬಂದಾದ ನಂತರ ತಕ್ಷಣ ಎದ್ದಿರಬೇಕು. ಸ್ಟಾಪ್. ಎಲ್ಲರೂ ಕಲೆಕ್ಟ್ ಮಾಡಿದ ಪೇಪರ್ ಅನ್ನ ಶಿವರಾಜ್ ಇಟ್ಕೊಳ್ಳಿ. ಸಂತೋಷ ನವೀನ್ ಅವ್ರಿಗೆ ಕೊಡ್ಬೇಕು. ಕೆಳಕೊಡ್ರಿ, ಎಲ್ಲರೂ ಕೆಳಕೊಡ್ರಿ, ಕೆಳಕೊಡ್ರಿ. ಅವರಾದವರು ಆಗಮಿಸಿದ್ದಾರೆ. ಅವ್ರಿಗೆ ವೇದಿಕೆಗೆ ನಾನು ತುಂಬ ಹೃದಯದಿಂದ ಬರಮಾಡಿಕೊಳ್ತಾ ಇದ್ದೀನಿ. ದಯಮಾಡಿ ಸರ್ ಚಂದ್ರಕಾಂತ್ ಫೂಡೆ ಅವರು ಅತಿಥಿಗಳನ್ನ ವೇದಿಕೆ ಕಡೆಗೆ ಬರಮಾಡುವಲ್ಲಿ ಅವರಿಗೆ ಸಹಕರಿಸಬೇಕು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಟಿ.ಎಂ. ಅಚ್ಚೆ ಅವರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳು, ನಮ್ಮ ಊರಿನ ಹೆಮ್ಮೆಯ ಪುತ್ರ, ನಮ್ಮ ಹಳೆ ವಿದ್ಯಾರ್ಥಿ ಬಳಗದ ಸಕ್ರಿಯ ಸದಸ್ಯರು ಕೂಡ ಆಗಿದ್ದಾರೆ. ಅವರು ಕೂಡ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳು ಆಗಮಿಸಿದ್ದಾರೆ. ಅವರು ಕೂಡ ಒಂದು ವೇದಿಕೆ ಮುಖಾಂತರ ಬರಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಒಂದು ಅಧ್ಯಕ್ಷತೆಯನ್ನ ನಮ್ಮ ಊರಿನ ಯುವಕರ ಗಣಮಣಿಯಾದ ಶ್ರೀ ಖಾಜಾ ಕಡುಗಳ ಸರ್ ಅವರು, KS ಅಧಿಕಾರಿ, ಅವರು ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕಾಗಿ ಅವರಿಗೆ ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೋರ್ವ ಅತಿಥಿಗಳಾದ ಶ್ರೀ ಶರತ್ ಕುಮಾರ್ ಅವರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ರಾಜ್ಯ ಮಟ್ಟದ ಸೇವಾ ಸರ್ವೋತ್ತಮ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಅವರಿಗೆ ನಾನು ತುಂಬುವುದನ್ನ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶ್ರೀ ಸಂತೋಷ್ ಪಾಟೀಲ್ ಅವರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಗುರುಪಳ್ಳಿ ಅವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಒಂದು ಸ್ಮರಣೆ ನಿಮಿತ್ತವಾಗಿ ಎಲ್ಲರೂ ಕೂಡ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನ ಸಲ್ಲಿಸಬೇಕು. ಎಲ್ಲರೂ ಕೂಡ ಎದ್ದು ನಿಂತು 1 ನಿಮಿಷದ ಮೌನಾಚರಣೆಯನ್ನು ಸಲ್ಲಿಸುವ ಮುಖಾಂತರ ಅಗಲಿದ ಹಿರಿಯ ಜೀವಿಗಳಿಗೆ, ಮಹಾನ್ ಜೀವಗಳಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರುತ್ತೇನೆ. ಈಗ ಮೌನಾಚರಣೆ ನಡೀತಾ ಇದೆ. ದಯಮಾಡಿ ಯಾರು
ಈಗ ಮೌನಾಚರಣೆ ಮುಕ್ತವಾಗಿದೆ. ದಯಮಾಡಿ विश्वास कमजोर हम चले नेक रास्ते पे हमसे भूल कर भी हुक्म शक्ति हमें देना दाता मन का विश्वास कमजोर होना हम चले थे रास्ते पे हमसे भूल कर भी कोई भूल होना हुक्म शक्ति हमें देना दाता मन का विश्वास कमजोर होना अज्ञान के अंधेरे तू हमें ज्ञान की रोशनी दे हर बुराई से बचते रहे हम जितनी भी दे भली जिंदगी दे बैर होना किसी से किसी का बदले हम चले नेक रास्ते पे हमसे भूल कर भी भूल हुक्म शक्ति हमें देना दाता मन का विश्वास कमजोर होना हम न सोचे हमें क्या मिला है हम न सोचे किया क्या है अर्पण खूब खुशियों के बातें सबको सबका जीवन ही बन जाए मधुबन अपनी करना को जल तो बहा के पावन हरिक मंत्र को हम चले नेक रास्ते पे हमसे भूल कर भी हुक्म शक्ति हमें देना दाता मन का विश्वास कमजोर होना कोई दुश्मनी से हम सजा पाए अपने दिए की मौत भी हो तो सहने खुशी से कल जो गुजरा है फिर से न गुजरे आने वाला वो कल ऐसा होगा हम चले ಪ್ರಸ್ತುತಪಡಿಸಿರುವ ಶಿವಸಾಗರ್ ಖಾನಾಪುರಿ ಅವರಿಗೆ ಅನಂತ ಧನ್ಯವಾದಗಳು. ಈಗ
ಬಂದಿರುವ ಅತಿಥಿಗಳನ್ನು ಹಾಗೂ ಎಲ್ಲ ಒಂದು ಸ್ಪರ್ಧಾಗಳನ್ನು ಹಾಗೂ ಊರಿನ ಎಲ್ಲ ನಾಗರಿಕರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಸಹೋದರ ಗೆಳೆಯರಾದ ಹಾವಿರಾವ್ ಗಳಿಗೆ ಅವರು. ಹಾವಿರಾವ್ ಅವರು ಅತಿಥಿಗಳನ್ನು ಸಾಮಾನ್ಯ ಚತುರ್ ಆರಾಧ್ಯ ಟ್ಯೂಟರ್ ವತಿಯಿಂದ ಹಾಗೂ ಸಹರ ಯೂತ್ ಕ್ಲಬ್ ವತಿಯಿಂದ ನಡೆಯುತ್ತಿರುವ ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಸುಮಾರು 137 ವಿದ್ಯಾರ್ಥಿಗಳು ಭಾಗವಹಿಸಿ ಎರಡನೇ ಸುತ್ತಿಗೆ 70 ವಿದ್ಯಾರ್ಥಿಗಳು ಆಯ್ಕೆಯಾಗಿರುತ್ತಾರೆ. ಇಂದು ಎರಡನೇ ಸುತ್ತು ಮತ್ತು ಮೂರನೇ ಸುತ್ತಿನ ಪರೀಕ್ಷೆ ಹಾಟ್ ಸೀಟ್ನ ಪರೀಕ್ಷೆಯನ್ನು ನಡೆಯುತ್ತಿದೆ. ಈ ನಮ್ಮ ಹಾಟ್ ಸೀಟ್ ಪರೀಕ್ಷೆಗೆ ವಿನೂತನ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಶ್ರೀಯುತ ಡಾಕ್ಟರ್ ಶಾಲಿವಾನ್ ಉದ್ಗಿರೆ ಕಸಾಪ ನೂತನ ಅಧ್ಯಕ್ಷರು ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂತ ನಮ್ಮೂರಿನ ಶ್ರೀ ಖಾಜಾ ಖಲೀಲುಲ್ಲಾ ಸರ್ ಅವರು ವಾಣಿಜ್ಯ ತೆರಿಗೆ ಇಲಾಖೆ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಕರೆಗೆ ಒಗ್ಗಟ್ಟು ಆಗಮಿಸಿದಂತ ಶ್ರೀಯುತ TM ಮಚ್ಚೆ ಕಾರ್ಯದರ್ಶಿಗಳು ಕಸಾಪ ಬೀದರ್ ಇವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಮುಖ್ಯ ಅತಿಥಿಗಳು ಶರತ್ ಕುಮಾರ್ PDO ರಾಜ್ಯ ಮಟ್ಟದ ಸೇವಾ ಪ್ರಶಸ್ತಿ ಪುರಸ್ಕಾರವನ್ನು ಪಡೆದಿರುವಂತಹ ಅವರು ಕೂಡ ಆಗಮಿಸಿದ್ದಾರೆ. ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಶ್ರೀ ಸಂತೋಷ್ ಪಾಟೀಲ್ ಅಭಿವೃದ್ಧಿ ಅಧಿಕಾರಿಗಳು ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಕಳೆದ 10 ದಿನಗಳಿಂದ ಈ ನಮ್ಮ ಕಾರ್ಯಕ್ರಮವನ್ನು ನೋಡಲು ಬಹಳಷ್ಟು ಕಾತುರದಿಂದ ಆಗಮಿಸಿದಂತ ನಮ್ಮ ಸಂಪೂರ್ CBSE ಶಾಲೆಯ ಪ್ರಾಂಶುಪಾಲರಾದಂಥ ಸಿಸ್ಟರ್ ದೀಪಾ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಸದಾ ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತ ಶ್ರೀ ರಾಜ್ಕುಮಾರ್ ಹೆಡೆ ಅಣ್ಣ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಈ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಬೇಕಿತ್ತು ನೂತನವಾಗಿ ಆಯ್ಕೆಯಾದಂಥ ಶ್ರೀ ರಾಜ್ಕುಮಾರ್ ನಾಡ್ಗರೆ STMC ಅಧ್ಯಕ್ಷರು ಅವರು ಬರಬೇಕಿತ್ತು, ಇನ್ನು ಬಂದಿಲ್ಲ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಏನಿದ್ರು ಮಕ್ಕಳಿಗೋಸ್ಕರವನ್ನು ಮಾಡ್ತಾ ಇದ್ದೇವೆ, ಸ್ಪರ್ಧಾರ್ಥಿಗಳಿಗೋಸ್ಕರ ಮಾಡ್ತಾ ಇದ್ದೇವೆ. ಇಲ್ಲಿ ಇವತ್ತು ನೂತನವಾಗಿ ಪೊಲೀಸ್ ಆಗಿ ಆಯ್ಕೆಯಾದಂಥ ಶ್ರೀ ಬಸವರಾಜ್ ಜಿಗೆ ಅವರು ಕೂಡ ಆಗಮಿಸಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಸನ್ಮಾನ ಕಾರ್ಯಕ್ರಮವಿರುತ್ತೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ನೂತನವಾಗಿ ನೀಟ್ ಪರೀಕ್ಷೆಯಲ್ಲಿ ವೈದ್ಯಕೀಯ ಸೀಟನ್ನು ಪಡೆದಂಥ ಕೇತನ್ ಮಲ್ಲಿಕಾರ್ಜುನ್ ಕೋರ್ಗೆ ಅವರು ಕೂಡ ಆಗಮಿಸಿದರೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ನೀಟ್ ಪರೀಕ್ಷೆಯಲ್ಲಿ ನಮ್ಮ ಊರಿನ ಶ್ರೀ ಕುಮಾರಿ ತರಂಗಿ ಅವರು ಮಲ್ಲಿಕಾರ್ಜುನ್ ಸೌಲೆ ಅವರು ಕೂಡ ನೀಟ್ ಪರೀಕ್ಷೆಯಲ್ಲಿ ವೈದ್ಯಕೀಯ ಸೀಟನ್ನು ಪಡೆದಿರುತ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಕುಮಾರಿ ಕಾವ್ಯ ರಾಜ್ಕುಮಾರ್ ಹಾಗೆ ಅವರು ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಕರೆಗೆ ಹೋಗೊಟ್ಟು ಸುಮಾರು 130 ಕಿಲೋಮೀಟರ್ ದೂರದಿಂದ ಹೈದರಾಬಾದ್ನಿಂದ ಇಲ್ಲಿ ಆಗಮಿಸಿದ್ದಾರೆ. ನಮ್ಮೂರಿನವರು ಅವರು ಕೂಡ ಆಗಮಿಸಿದ್ದಾರೆ. ಅವರು ವೈದ್ಯಕೀಯ ಸೀಟನ್ನು ಪಡೆದಿರುತ್ತಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಸಂಚಲನೆ ಹಾಗೂ ಪ್ರಾಸ್ತಾವಿಕ ನುಡಿಯನ್ನು ನುಡಿಯಲಿರುವ ಶ್ರೀ ರತಿಕಾಂತ್ ನೇಳ್ಗೆ ASO ZPFS ಬೀದರ್ ಅವರು ಕೂಡ ಒಳ್ಳೆ ಅಚ್ಚುಕಟ್ಟು ಕಾರ್ಯಕ್ರಮ ನಡೆಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಪ್ರಾರ್ಥನೆ ಗೀತೆಯನ್ನು ನಡೆಸಿಕೊಟ್ಟಂತ ಶ್ರೀ ಸಾಗರ್ ಖಾನಾಪುರ ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ಮೌಲ್ಯಮಾಪಕರಾಗಿ ಆಗಮಿಸಿದಂತ ಸಂತೋಷ್ ಮಾರ್ಜೋಡೆ ಸರ್, ದುಷ್ಯಂತ್ ಸರ್ ಅವರು ಬರಬೇಕಿತ್ತು. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಶಿವರಾಜ್ ಕೋಳಿ ಸರ್ ಅವರು ಕೂಡ ಒಳ್ಳೆ ಯುವಕರಂತೆ ನಮ್ಮ ಮೌಲ್ಯಮಾಪನವನ್ನು ಕಾರ್ಯವನ್ನು ಚುಟುಕಾಗಿ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವರದಿಗಾರರಾಗಿ ಆಗಮಿಸಿದಂತ ಶ್ರೀ ರವಿಸ್ವಾಮಿ ಮಠಪತಿ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯ ಸ್ವಾಗತವನ್ನು ಕೋರುತ್ತೇನೆ. ಸತತ 10 ದಿನಗಳಿಂದ ನಮ್ಮ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತ ಓಂಕಾರ ಮೇತ್ರೆ ಹಾಗೂ ನಾಗು ಇರ್ಬಸಟ್ಟೆ, ಸಂಗಮೇಶ್ ಕಲ್ಲ ಹಾಗೂ ನವೀನ್ ಕುಮಾರ್ ಉತ್ಕರ್ ಪ್ರಾಂಶುಪಾಲರು ಸಿದ್ದರಾಮೇಶ್ವರ ಕಾಲೇಜ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಸುಮಾರು ಒಂದು 15-20 ಮಕ್ಕಳನ್ನ ಅವರದಿಂದ ಕರೆದುಕೊಂಡು ಬಂದಿದ್ದಾರೆ. ಶಿಕ್ಷಕರಾದಂತಹ ಶ್ರೀ ಸಾಯಿನಾಥ್ ಸರ್ ಅವರು ವಿಜ್ಞಾನ ಶಿಕ್ಷಕರು, ಅವರು ಕೂಡ ಒಳ್ಳೆ ಚುರುಕಾಗಿ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಭಾಗವಹಿಸಿದ್ದಾರೆ. ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಸಂತೂರ್ ಶಾಲೆಯಿಂದ ಸಿಸ್ಟರ್ಸ್ ಆಗಮಿಸಿದ್ದಾರೆ. ನಮ್ಮ ಸಹೋದ್ಯೋಗಿ ಸರ್ ಕೂಡ ಚಿರಂಜನ್ ಸರ್ ಕೂಡ ಆಗಮಿಸಿದ್ದಾರೆ. ಅವರಿವರಿಂದ ಎಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಮಕ್ಕಳು ಬಹಳಷ್ಟು ಹುಮ್ಮಸ್ಸಿನಿಂದ ಪರೀಕ್ಷೆಯನ್ನು ಬರೆಯುತ್ತಿರುವ ತಮಗೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇದೀಗ ಪ್ರಾಸ್ತಾವಿಕ ನುಡಿ, ಅದಕ್ಕಿಂತ ಮುಂಚೆ ಉದ್ಘಾಟನೆ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಡೆಯುತ್ತೆ. ಇಲ್ಲಿಂದ ತಗೋಬೇಕು. ಯಾವ ಬಡ ಒಂದು ಫೋಟೋ ಕೊಡಿ, ಏನಾಯ್ತದೆ ಏನಾಗಲ್ಲ. ನಾನು 20 ಫ್ರೇಮ್ ಹಾಕುತ್ತೆ.
परस्पर आसो सोने बोलना टुचु 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 ಮಕ್ಕಳೇ ಜೋರಾದ ಚಪ್ಪಾಳೆ ಮೂಲಕ ಈ ಕಾರ್ಯಕ್ರಮಕ್ಕೆ ತಾವು ಚಾಲನೆಯನ್ನು ಕೊಡಬೇಕು. ಬೇರೆ ಊರಿನಿಂದ ಆಗಮಿಸಿದಂತ ಎಲ್ಲ ಸ್ಪರ್ಧಾರ್ಥಿಗಳು ಸಹಕಾರ ಮಾಡಬೇಕು. ಸಮಯದ ಅಭಾವ. ಸಂಜೆಯ ಒಂದು ನಮಸ್ಕಾರಗಳನ್ನು ತಿಳಿಸುತ್ತಾ ಸಹರಾ ಯೂತ್ ಕ್ಲಬ್ ಹಾಗೂ ಆರಾಧ್ಯ ಟ್ಯೂಟೋರಿಯಲ್ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ನಮ್ಮ ವಡಗಾಮ ಗಡಿ ಆವರಣದಲ್ಲಿ ಹಮ್ಮಿಕೊಂಡಿರುವ ಕೌನ್ ಬನೆಗ ಚತುರ್ ಎಂಬ ಒಂದು ವಿನೂತನ ತಂತ್ರಜ್ಞಾನ ಆಧಾರಿತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತಾ ಈ ಒಂದು ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ಕೂಡ ನಾನು ವಂದಿಸುತ್ತಾ ಅದೇ ರೀತಿಯಾಗಿ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸ್ಪರ್ಧಾಳುಗಳಿಗೂ ಹಾಗೂ ನನ್ನ ಎಲ್ಲ ಹಿರಿಯ ನಾಗರಿಕರು ನನ್ನ ಎಲ್ಲ ಗೆಳೆಯ ಗೆಳತಿಯರು ಕೂಡ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಈಗಾಗಲೇ ಸಮಯ ಮೀರ್ತಾ ಇದೆ. ದೂರದಿಂದ ಔರಾದಿಂದ ಹಿಡ್ಕೊಂಡು ಈ ಕಡೆಗೆ ಒಳ್ಳೆಪುರ್, ಖಾನಾಪುರ್, ಸೋರಳಿ ಆ ಕಡೆಯಿಂದೆಲ್ಲ ಸ್ಪರ್ಧಾಳುಗಳು ಬಂದಿದ್ದಾರೆ. ಸ್ವಲ್ಪ ಸಮಯವನ್ನು ಡಿಲೇ ಆಗಿದೆ. ಕಾರಣ ಯಾಕಂದ್ರೆ ತಂತ್ರಜ್ಞಾನ ಸ್ವಲ್ಪ ಹಳ್ಳಿ ಕಡೆ ತಲುಪಬೇಕಂತಂದ್ರೆ ಸ್ವತಂತ್ರ ಆಗಿ 75 ವರ್ಷ ಆಯಿತು. ಆದರೆ ನಾವು ಈಗ ಈ ಥರ ಒಂದು ತಂತ್ರಜ್ಞಾನ ನಮ್ಮೂರಲ್ಲಿ ಇವಾಗ ಪರಿಚಯ ಮಾಡ್ತಾ ಇದ್ದೀವಿ. ಆದ್ದರಿಂದ ದಯಮಾಡಿ ಎಲ್ಲರೂ ಕೂಡ ಸಹಕರಿಸಬೇಕು. ನಾನು ಕೇವಲ ಒಂದು 2 ಮಾತುಗಳಲ್ಲಿ ಹೇಳಬೇಕು ಅಂತಂದ್ರೆ ಕೌನ್ ಬನೆಗ ಚತುರ್ ಅಂತಕ್ಕಂಥದ್ದು ನಮ್ಮ ಬಹುಜನಗಳ ಒಂದು 2-3 ವರ್ಷದ ಕನಸಾಗಿತ್ತು. ಹೌದಲ್ಲ ಸರ್, ನಮ್ಮದು ಕೂಡ. ಅದಕ್ಕೆ ಏನಂದ್ರೆ ಒಂದು ಲೋಗೋ ಪ್ರೋಮೋವನ್ನು ಕೂಡ ಒಂದು 6 ತಿಂಗಳ ಹಿಂದೆ ಪ್ರೋಮೋ ಬಿಡುಗಡೆ ಮಾಡಿದ್ರು. ಆದರೆ ಕೊರೋನಾ ಒಂದು 2ನೇ ಒಂದು ಕಾರಣದಿಂದಾಗಿ ಏನಾಗ್ತು ಅಂದರೆ ನಮಗೆ ನಡೆಸಲಿಕ್ಕೆ ಆಗಲಿಲ್ಲ. ಕಾರಣದಿಂದ ಮುಂದಕ್ಕೆ ಹೋಯಿತು. ಆದರೆ ಈಗ ಏನು ಅಂತಂದರೆ ಅದೇ ಮಾದರಿ ಕೂಡ ನಾವು ನಡೆಸ್ತೀವಿ ಅಂತ ಒಂದು ಏನು ಎಲ್ಲರೂ ನಾವು ಸೇರಿ ಇದು ಮಾಡಿದ್ವಿ. ಆ ಒಂದು ಇದ್ರ ಪ್ರಕಾರ ಪ್ಲ್ಯಾನ್ ಪ್ರಕಾರ ಏನಾಯಿತು ಅಂದರೆ ನಮಗೆ ಒಂದು ಇವತ್ತಿನ ಒಂದು ಏನು ಕನಸಿದೆ ಅವತ್ತು 2 ವರ್ಷದ ಇವತ್ತು ಮನಸ್ಸಾಗ್ತದೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ ಯಾರು ಕೂಡ ಒಂದು ಈಗ ಒಂದು 10,000 ರೂಪಾಯಿ ಹಾರ್ಟ್ಸಿಗೆ ಫೈನಲ್ ರೌಂಡಲ್ಲಿ ಯಾರು ಗೆಲ್ತೀರಾ ಅವ್ರಿಗೆ 10,000 ರೂಪಾಯಿ ಬಹುಮಾನ ಇದೆ. ಯಾರು ಕೂಡ ತಲೆ ಇಟ್ಕೋಬೇಡಿ ನಂಗೆ 10,000 ಸಿಕ್ಕಿಲ್ಲ ಅಥವಾ ನಾನು ಹಾರ್ಟ್ಸಿಗೆ ಹೋಗಿಲ್ಲ ಅಂತ. ಬಟ್ ನೀವು ಕೇವಲ ಇಲ್ಲಿ 200-300 ಜನಗಳಿಗೆ ಮಾತ್ರ ಎದುರಾಗ್ತಾ ಇದ್ದೀರಾ. ಆದರೆ ಮುಂದಿನ ದಿನಗಳಲ್ಲಿ ಏನಾಗಬೇಕು ಅಂತಂದ್ರೆ 10ರಿಂದ 15 ಲಕ್ಷ ಜನ ಸ್ಪರ್ಧಾತ್ಮಕ ಯುಗದಲ್ಲಿ ನಿಮ್ಗೆ ಎದುರಾಗ್ತಾರೆ. ಆ ಒಂದು ಸ್ಪರ್ಧಾತ್ಮಕತೆ ಸ್ಕಿಲ್ ಏನಿದೆ ಅದನ್ನು ನೀವು ಇಲ್ಲಿಂದಲೇ ಬಳಸ್ಕೋಬೇಕನ್ನೋ ಒಂದು ಸಂಕಲ್ಪ ನಮ್ದಾಗಿತ್ತು. ಖಲೀಲ್ ಸರ್ ಅವರ ನೇತೃತ್ವದಲ್ಲಿ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ದಯಮಾಡಿ ಯಾರು ಕೂಡ ಡಿಸ್ಕರೇಜ್ ಆಗಬೇಡ್ರಿ. ಅಥವಾ ನಾನು ಪ್ರೈಸ್ ಕೊಟ್ಟಿಲ್ಲ ಅಥವಾ ನನ್ನ ಕ್ವಶನ್ ಹಾರ್ಡ್ ಕೇಳಿದ್ರು ಅಥವಾ ಲೂಸ್ ಕೇಳಿದ್ರು ಅಥವಾ ನಂಗೆ ಆ ಥರದ್ದು ಯಾವುದೂ ಭಾವನೆ ಬೇಡ. ಯಾಕಂದ್ರೆ ನೀವು ಕ್ವಶನ್ ಎಲ್ಲ ಟೆಕ್ನಾಲಜಿ ಆಧಾರ ಇರ್ತವೆ, ಆಟೋಮೆಟಿಕ್ ಸಿಸ್ಟಮ್ ಇರ್ತದೆ. ನನಗೆ ಅದೇ ಕ್ವಶನ್ ಬಂತು, ನಂಗೆ ಇದೇ ಕ್ವಶನ್ ಬಂತು ಅಂತ ಯಾವುದೂ ಕೂಡ ಇಲ್ಲ. ಇಲ್ಲಿ ಏನು ಮಾಡಿದೆ ಅಂತಂದರೆ 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಒಂದು ವಿಭಾಗ ಇದೆ. 8ರಿಂದ ಮೇಲೆ ಫುಲ್ ಫ್ರೀ ಹ್ಯಾಂಡ್. ಯಾರು ಕೂಡ ನಮ್ಮ ಚಂದ್ರಕಾಂತ್ ಗೋಲೆ, ನಮ್ಮ ಓಂಕಾರ ಮೇತ್ರು ಕೂಡ ಒಂದು ಪರೀಕ್ಷೆಯನ್ನು ಬಂದಿದ್ದಾರೆ. ಅವರು ಕೂಡ ಯಾವುದೇ ಏಜ್ ಬೇರೆ ತಿರಿಲ್ಲ. ಆದ್ದರಿಂದ ಈ ಒಂದು ಬಹುಜನ ಕನಸು ಕೂಡ ಇದಾಗಿತ್ತು. ಇದ್ರ ಜೊತೆಗೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇದೀಗ ತಾನೇ ನಮ್ಮ ತಾಲೂಕು ಮೊದಲನೇದಾಗಿ ಈ ಒಂದು ಹೆಮ್ಮೆ ಗ್ರಾಮಕ್ಕೆ ನಮಗೆ ಕಳಿಸಿಕೊಡೋದಕ್ಕಾಗಿ ಎಲ್ಲ ವಡಗಾಂವ್ ಗ್ರಾಮಸ್ಥರಿಗೆ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತಾ ಈಗಾಗಲೇ ಬಹಳಷ್ಟು ಸಮಯ ಇದೆ. ನಾವು ಕಾತದಿಂದ ಕುರಿತು ಏನು ಒಂದು ಕಾಂಪಿಟೇಷನ್ನಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀರಿ. ಮಕ್ಕಳೇ, ನಿಮಗೆ ಶುಭವನ್ನೇ ಹಾರೈಸ್ತೀವಿ. ನಾವೆಲ್ಲ ವೇದಿಕೆ ಮೇಲಿರುವಂಥ ಪ್ರತಿಯೊಬ್ಬರು ನಿಮಗೆ ಶುಭವಾಗಲಿ. ಜೊತೆಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ನಮ್ಮದೇನು ಸಹರಾ ಯೂತ್ ಕ್ಲಬ್ ಇದೆ, ಇದು ಇಡೀ ವಿನೂತನವಾಗಿ ನಮ್ಮ ದೇಶದಲ್ಲಿಯೇ ಏನಾದರೂ KBC ಒಂದು ಸ್ಟುಡಿಯೋಯಿಂದ ಹೊರಗಡೆ ಬಂದಿದೆ. ಒಂದು ಮನೆಗೆ ಚದುರನ್ನ ಒಂದು ಇದರ ಮೂಲಕ ಅಂದ್ರೆ ಅದು ನಮ್ಮ ಹೆಮ್ಮೆಯ ವಡಗಾಂವ್ನಲ್ಲಿ ಕೇಳ್ತೀನಿ. ಅದಕ್ಕಾಗಿ ಎಲ್ಲರೂ ಚಪ್ಪಾಳೆ ಇದ್ದೀವಿ. ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸುಮಾರು 1000 ಜನ ತಂತ್ರಜ್ಞರು, ಟೆಕ್ನಿಕಲ್ ಟೀಮು, ಜೊತೆಗೆ ಎಕ್ಸ್ಪರ್ಟ್ಸು ಅವರೆಲ್ಲ ಸೇರಿ ಒಂದು ಸ್ಟುಡಿಯೋನಲ್ಲಿ ಮಾಡ್ತಾರೆ. ಅಂಥದ್ರಲ್ಲಿ ಈ ಒಂದು ಗ್ರಾಮದಲ್ಲಿ ಮಾಡಿ ತೋರಿಸಿರುವಂಥ ಎಲ್ಲ ಯುವಕರ ಟೀಮ್ಗೆ ವಿಶೇಷವಾಗಿ ರಾಜ ಖಲೀಲುಲ್ಲಾ ಸರ್ಗೆ ಮತ್ತು ಅವರೆಲ್ಲ
ಕ್ರಿಯೇಟಿವ್ ಟೀಮ್ಗೆ ನಾನು ಸಲಹೆ ಕೊಡ್ತೀನಿ. ಈ ಒಂದು ಗ್ರಾಮದಲ್ಲಿ ನನ್ನ ಒಂದು ಅಂದಾಜಿನ ಪ್ರಕಾರ ಒಂದು 10 ವರ್ಷದಲ್ಲಿ ದೇಶಮುಖ ಅಂತ ಏನು ಹೆಸರಿದೆ ಆ ದೇಶ ತಿರುಗಿ ಈ ಕಡೆ ಮುಖ ಮಾಡುವಂತ ಗ್ರಾಮವಾಗಲಿಕ್ಕೆ ಯಾವುದೇ ರೀತಿಯ ಸಂದೇಹಗಳಿಲ್ಲ. ಯಾಕಂದ್ರೆ ಇಲ್ಲಿ ಕುಂತಿರುವ ಪ್ರತಿಯೊಂದು ವಿದ್ಯಾರ್ಥಿಗಳು ಆ ರೀತಿ ಟ್ಯಾಲೆಂಟೆಡ್ ಹುಡುಗರು, ಪ್ರತಿಯೊಬ್ಬರು ಇಲ್ಲಿರುವಂಥ ಎಜುಕೇಶನ್ ಸಿಸ್ಟಮು, ಇಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಏನು ಸಂಸ್ಕಾರ ಮತ್ತು ಸಂಸ್ಕೃತಿ ಅದಿದೆ. ಅದರಿಂದ ತಾನೇ ಮುಂಬರುವ ದಿವಸಗಳಲ್ಲಿ ಬಹಳಷ್ಟು ಜನ ಇಲ್ಲಿಂದ ಖಾಜಾ ಖಲೀಲುಲ್ಲಾ ಸರ್ ಆಗಿ ಬಹಳಷ್ಟು ಜನ ಹೊರಹೊಮ್ತಾರೆ, ಬಹಳಷ್ಟು ಜನ ಪಿಡಿಒಗಳಾಗಿ, ಬಹಳಷ್ಟು ಜನ PSಗಳಾಗಿ, ಬಹಳಷ್ಟು ಜನ ಡಾಕ್ಟರ್ಗಳಾಗಿ ನಮ್ಮ ಗ್ರಾಮದ ಹೆಮ್ಮೆಯನ್ನು ಹೆಚ್ಚಿಸ್ತಾರಂತ ನಾನು ಶುಭ ಹಾರೈಸ್ತೇನೆ. ಜೊತೆಗೆ ಇಂಥ ಕಾರ್ಯಕ್ರಮಗಳು ನಡೆದಾಗ ಗ್ರಾಮೀಣ ಜನತೆಯಲ್ಲಿ, ಗ್ರಾಮೀಣ ಭಾಗದ ಮಕ್ಕಳಲ್ಲಿ ಈಗ ನಮ್ಮ ಯೋಗೇಶ್ ಸರ್ ಹೇಳಿದಂಗೆ ಅವರಲ್ಲಿ ಕಾಂಪಿಟೇಟಿವ್ ಸ್ಪಿರಿಟ್ ಬಂದು ಮುಂದೆ ದೇಶದ ಜೊತೆಗೆ ರಾಜ್ಯದ ಜನತೆಯೊಂದಿಗೆ ನಾವು ಯಾವುದೇ ರೀತಿಯಿಂದ ಹಿಂದುಳಿದಿಲ್ಲ, ನಾವು ಮುಂದುವರಿದ ಮಕ್ಕಳಿಗೆ ಮೇಲಿರುವ ಎಲ್ಲ ಗಣ್ಯರನ್ನು ಸ್ಮರಿಸುತ್ತಾ ಈ ಒಂದು ಕೌಂಬನೇಗ ಚತುರ್ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅಷ್ಟು ದೂರದಿಂದ ಸರ್ ಕರೆಸಿದ್ದಾರೆ. ಸರಿ, ನಮ್ಮಲ್ಲಿ ಹಾವಿರಾವ್ ಸರ್ ಅವರು ನಮ್ಮ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ದೀಪಾಲಯ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ ಕಾರಣ ಅವರ ಒಂದು ಪ್ರೋಗ್ರಾಮ್ ಅವರಿಗೆ ಎನ್ಕರೇಜ್ ಮಾಡಬೇಕಂತ ಹೇಳಿ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಮಕ್ಕಳಿಗೆ, ಪಾರ್ಟಿಸಿಪೆಂಟ್ಸ್ಗೆ ಆಲ್ ದ ಬೆಸ್ಟ್ ಅಂತ ಹೇಳಿ ನನ್ನ 2 ಮಾತನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಸಿರಿಗನ್ನಡ ಗೆಲ್ಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ನಮಸ್ಕರಿಸುತ್ತಾ, ಬಹಳ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಇವತ್ತು ನಮ್ಮೂರಿನಲ್ಲಿ ಆಯೋಜನೆ ಮಾಡಿದ್ದೀವಿ. ಇದರ ರೂವಾರಿಗಳು ಖಲೀಲುಲ್ಲಾ ಸರ್ ಅವರು ಮತ್ತು ಅವರ ತಂಡ ಮತ್ತು ನಮ್ಮ ರತಿಕಾಂತ್ ಅವರು ಮತ್ತು ಅವರ ತಂಡ ಸೇರಿ ಕಾರ್ಯಕ್ರಮ ಮಾಡಿದ್ದೀರಿ. ನಿಮಗೆ ಮೊದಲಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇಂತಹ ಅದ್ಭುತವಾದಂತಹ ಕ್ರಿಯೇಟಿವಿಟಿಯನ್ನು ತಲೆ ಹಾಕೊಂಡು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಲ್ಲ, ಇದು ಭವಿಷ್ಯದಲ್ಲಿ ಯಾರೋ ಒಬ್ಬರಿಗೆ ಗೆದಿಬಹುದು ಇಲ್ಲ ಅಂತಲ್ಲ, ಅದರ ಉಳಿದಿರ್ತಕ್ಕಂಥ ಎಲ್ಲ ಪಾರ್ಟಿಸಿಪೆಂಟ್ಸ್ 130 ಜನ ಇದ್ರಲ್ಲ, ನಿಮ್ಮೆಲ್ಲರಿಗೂ ಮತ್ತೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಜ್ಞಾನದ ದಾಹ ಹೆಚ್ಚಿಸ್ಕೊಳ್ಬೇಕು. ಯಾವ ರೀತಿ ಮುಂದೆ ನಿಮ್ಮ ಬದುಕಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎದುರಾದಾಗ ಯಾವ ರೀತಿ ತಯಾರಿ ಮಾಡ್ಕೊಳ್ಬೇಕು, ಯಾವ ರೀತಿ ಪರೀಕ್ಷೆಯನ್ನು ಎದುರಿಸಬೇಕು, ಯಾವ ರೀತಿ ಉತ್ತೀರ್ಣರಾಗಿ ತಮ್ಮ ಭವಿಷ್ಯದಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ನಿಟ್ಟಿನಲ್ಲಿ ನೀವೇನು ಪ್ರಯತ್ನ ಮಾಡಲಿಕ್ಕೆ ಇದೊಂದು ಬುನಾದಿಯಾಗಿದೆ ಅಂತ ನಾನು ಹೇಳ್ತಾ, ಇವತ್ತಿನ ಕಾರ್ಯಕ್ರಮ ವಿಶೇಷವಾಗಿ ನಡೀಲಿ. ತುಂಬ ಸಮಯ ಆಗಿದೆ, ಮಾತಾಡ್ತಕ್ಕಂಥ ಸಂದರ್ಭ ಇದೊಂದಲ್ಲ, ಮತ್ತೆ ಯಾವಾಗಾದ್ರೂ ಬಂದರೆ ಮತ್ತೆ ಮಾತಾಡೋಣ. ಬಂದಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ನಾನು ಶುಭ ಕೋರ್ತಾ, ನಾನು ವಡಗಾಂವ್ ಗ್ರಾಮದವನೇ ಆಗಿದ್ದೇನೆ. ಇಲ್ಲಿಯ ಸರ್ಕಾರಿ ಶಾಲೆಯಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡಿ ಮುಂದಿನ ಹೆಚ್ಚಿನ ಶಿಕ್ಷಣ ಜೀವನದಲ್ಲಿ ಪಡೆದು ಆರೋಗ್ಯ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಈಗ ಪ್ರಸ್ತುತವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಕನ್ನಡ ತಾಯಿಯ ತೇರನ್ನು ಎಳೆಯಲಿಕ್ಕೆ, ಕನ್ನಡ ತಾಯಿ ಭುವನೇಶ್ವರಿಯ ಸೇವೆಯನ್ನು ಮಾಡಲಿಕ್ಕೆ ನಮ್ಮ ಜಿಲ್ಲೆಯ ಸುರೇಶ್ ಶೆಟ್ಟಿ ಅವರು ನಮಗೆ ಅನುವು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ನಾವು ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಗ್ರಾಮದಲ್ಲಿ ಮಾಡ್ತಕ್ಕಂಥ ಸಂದರ್ಭ ಬಂದರೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸದಾ ನಿಮ್ಮ ಜೊತೆ ಇರ್ತದೆ, ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ನಿಮ್ಮ ಜೊತೆ ಇರ್ತದೆ. ತಾವು ಯಾವುದೇ ಕೆಲಸ ಕೊಡ್ಬೋದು, ಯಾವುದೇ ಕಾರ್ಯಕ್ರಮದಲ್ಲಿ ತನುಮನದಿಂದ ನಾವು ಸಹಾಯ ಮಾಡಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಶುಭ ಕೋರಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಗನೇ PM ಮತ್ಯ ಸರ್ ಅವರು. ಆಮೇಲೆ ಏನಾಯ್ತು ಅಂತಂದ್ರೆ ಅವ್ರು ಹೇಳ್ದಂಗೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ನಮ್ಮೂರಿನಲ್ಲೇ ಓದಿದ್ರು. ಮುಂದೆ ಆಮೇಲೆ ಸರ್ಕಾರಿ ಸೇವೆಗೆ ಸೇರಿ ಕನ್ನಡ ಮನ ತಾಯಿಯ ಒಂದು ಹೋದ್ಸಲ ಕೋಶಾಧ್ಯಕ್ಷರಂತ ಆಗಿದ್ರು. ಈ ಸಲ ಕಾರ್ಯದರ್ಶಿಗಳಂತ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾಗಿ ಅವ್ರಿಗೆ ಮನೆತನ ನೇಮಕ ಮಾಡಿದ್ದಾರೆ. ಅದೇ ರೀತಿಯಾಗಿ ಹಿಂದೆ ನಾವು ಒಂದು ಹಳೆ ವಿದ್ಯಾರ್ಥಿಗಳ ಒಂದು ದೊಡ್ಡ ಒಂದು ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದರ ರೂವಾರಿಗಳು ಕೂಡ ಅವರು ಆಗಿದ್ರು ಅಂತ ಹೇಳಕ್ಕೆ ನಾನು ಈ ವೇದಿಕೆ ಮೂಲಕ ನಾನು ಇಷ್ಟಪಡ್ತಾ ಇದ್ದೀನಿ. ಅವರು ಈ ಒಂದು ವೇದಿಕೆ ಮುಖಾಂತರ 4 ಮಾತುಗಳನ್ನು ಆಡಿದ್ದಕ್ಕಾಗಿ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ನಮ್ಮ ಈ ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯ ಅತಿಥಿಗಳೇ ಹಾಗೂ ವಡಗಾಂವ್ ಗ್ರಾಮದ ಸಮಸ್ತ ಗ್ರಾಮಸ್ಥರೇ ಹಾಗೂ ಮುದ್ದು ಮಕ್ಕಳೇ, ತಮ್ಮೆಲ್ಲರಿಗೂ ಶುಭ ಸಂಜೆಗಳು. ನಿಜವಾಗಲೂ ಇದೊಂದು ವಿನೂತನ ಕಾರ್ಯಕ್ರಮ. ಇದ್ರ ಬಗ್ಗೆ ನನಗನ್ನಿಸ್ತು 2015 ಸೆಕ್ಷನೆಲ್ಲ ಇದೆ ಪಂಚಾಯತಿಯಲ್ಲಿ ಪಂಚಾಯತ್ ಅಭಿವೃದ್ಧಿಯಾಗಿ ಕೆಲಸ ಮಾಡ್ತಾ ಇದೆ. ಆ್ಯಕ್ಚುಲಿ ಇದರಲ್ಲಿ ಇವಾಗ ಈ ಕಾರ್ಯಕ್ರಮದಲ್ಲಿ ಪಂಚಾಯತ್ ಇನ್ವಾಲ್ವ್ ಆಗಬೇಕಿತ್ತು. ನಮ್ಮ ಸರ್ ಏನೋ ಒಬ್ಬರೇ ಅನ್ಸ್ತಾರೆ, ನಮ್ಮ PDO ಕೂಡ ಇದ್ರಾಗ
ಭಾಗಿಯಾಗಬೇಕಿತ್ತು. ಒಂದು ಪಂಚಾಯತಿನಿಂದ ಒಂದು ಒಳ್ಳೆಯ ಸಂದೇಶ ಹೋಗ್ತಿತ್ತು. ನಮ್ಮ ಖಲೀಲ್ ಸರ್ ಇವಾಗ ಹೇಳಿದ್ರು, ನಮ್ಮದು ಒಂದು 3 ವರ್ಷದ ಒಂದು ಉದ್ದೇಶ ಆದ ರೀತಿ ನಮ್ಮ ಊರವರೊಬ್ಬರು IAS ಆಗಬೇಕಂತ. ಏನು ಅವ್ರದ್ದು ನಿಜವಾಗ್ಲೂ ಮಾತುಗಳು ನಂಗೆ ಭಾಳ ಖುಷಿ ಆಯಿತು. ಸುಮಾರು ಅವರು ಶ್ರೀಗನ್ನಡಂಬರಿಗೆ ಶ್ರೀಗನ್ನಡ ಬಾಳಿಗೆ ನಾನು ಮಾತಾಡ್ತಾರೆ ಅಂತ ಹೇಳಿದರು. ನಾನು ಉಪನ್ಯಾಸ ಕೊಡಲಿಕ್ಕೆ ಬರಲಿಲ್ಲ, ಮಕ್ಕಳ ಜೊತೆ ಸಂವಾದ ಮಾಡ್ತೀನಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಅವರವರ ಕ್ಷೇತ್ರದಲ್ಲಿ ಬಹುದೊಡ್ಡ ಶಕ್ತಿಗಳಾಗಿ ಹೊರಹೊಮ್ಮಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂತಹ ಇವತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿರ್ತಕ್ಕಂತಹ ಮುಂದಿನ ಭಾರತದ ಭವ್ಯ ಪ್ರಜೆಗಳಾಗಿ ಹೊರಹೊಮ್ಮತಕ್ಕಂತಹ ನನ್ನ ಮಕ್ಕಳೇ, ಅದೇ ರೀತಿಯಾಗಿ ಅವರೊಂದಿಗೆ ಆಗಮಿಸಿರ್ತಕ್ಕಂತಹ ಅವರಿಗೆ ಮಾರ್ಗದರ್ಶನ ನೀಡತಕ್ಕಂತಹ ಎಲ್ಲ ನನ್ನ ಶಿಕ್ಷಕ ಬಂಧುಗಳೇ, ಅದೇ ರೀತಿಯಾಗಿ ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂತಹ ಈ ಗ್ರಾಮದ ಎಲ್ಲ ಮಾತೆಯರೇ ಮತ್ತು ತಂದೆ ತಾಯಿಯರು, ಅದೇ ರೀತಿಯಾಗಿ ಕಾರ್ಯಕ್ರಮದ ಆಯೋಜನೆ ಮಾಡಿರ್ತಕ್ಕಂತಹ ಎಲ್ಲ ಆಯೋಜಕರು. ನೋಡ್ರಿ, ಇದು ಒಂಥರ ಹಾಸ್ಯನ ಆಗ್ಬೋದು, ಇದು ಒಂದು ನಮಗೆ ಜೀವನ ಪಾಠನ ಹೇಳ್ತದೆ, ಒಂದು ಮೌಲ್ಯನ ಕಲಿಸ್ಕೊಡ್ತದೆ. ಅಂದರೆ ಸಮಸ್ಯೆಗಳು ಎಲ್ರಿಗೂ ಬರ್ತಾವೆ, ಪ್ರತಿಯೊಬ್ಬರಿಗೆ ಸಮಸ್ಯೆ ಬರ್ತಾವೆ. ಇವತ್ತು ನೀವು ಸೋಲ್ತ್ರಿ ಅಂತ ಹೇಳ್ಕೊರಿ, ಯಾರಾದರೂ ಒಂದು ಗೆದ್ದಿರುತ್ತೆ ಟೀಮ್ ಗೆದ್ದಿತ್ತು ಅಂದ ತಕ್ಷಣ ಅವ್ರು ಭಾಳ ಖುಷಿಯಿಂದ ಮನೆಗೆ ಹೋಗ್ತಾರೆ. ಸೋತಿರೋ ಟೀಮ್ನವ್ರು ಯಾವತ್ತೂ ಸೋಲ್ಬಾರ್ದು, ಸೋತಿದೆ ಅಂತ ಅನ್ಕೋಬಾರ್ದು, ನಾವು ಗೆದ್ದಿದ್ದೇವೆ ಅಂತ ಅನ್ಕೋಬೇಕು. ಆ ಹುಡುಗ ಒಂದ್ ವೇಳೆ ನಾನು ಚಿತ್ರ ಇಳಿಸ್ಲಿಕ್ಕೆ ಬರಲ್ಲ ಅಂತ ಒಂದ್ ವೇಳೆ ಮೋಜುಬರದಿಂದ ಆ ಶಿಕ್ಷಕರಿಗೆ ಹೋಗಿ ತೋರಿಸ್ತಿರ್ಲಿಲ್ಲ ಅಂತ ಹೇಳ್ಕೊಡ್ರಿ, ಅದನ್ನು ತೋರಿಸ್ತಿರ್ಲಿಲ್ಲ ಹೋಗಿ ಅವನಿಗೊಂದು ಆತ್ಮಬಲ ಇತ್ತು ಅವನಿಗೆ, ಏನಂತ ನನಗೆ ಅದಕ್ಕೆ ಸಮರ್ಥ ಉತ್ತರ ಕೊಡ್ತೀನಿ ಅಂತ ಅವನು ಪರ್ಯಾಯ ವ್ಯವಸ್ಥೆ ಹಿಡ್ಕೊಂಡಿದ್ದ. ಏನಂತ ಸೋತರು, ಕೆಲವರು ಸೋತರು ಏನಂದ್ರೆ ಇಲ್ರಿ ನಾವೇ ಗೆದ್ದಿದ್ದೆವು, ನಾವು ಬೇರೆದೊಂದು 2 ಕ್ವಶನ್ ಕೇಳ್ತಿದ್ರೆ ನಾವೇ ಗೆದ್ದಿದ್ದೆವು. ನಾವು ಯಾವಾಗಲೂ ಧನಾತ್ಮಕ ಯೋಚನೆ ಮಾಡಬೇಕು. ಆ ಹುಡುಗ ನೋಡ್ರಿ ಒಂದ್ ವೇಳೆ ಅನಿಸ್ತಿತ್ತು, ಒಂದ್ ವೇಳೆ ಹುಡುಗ ಚಿತ್ರನೇ ಜನಕ್ಕೆ ಗೊತ್ತಿಲ್ಲ ಅಂತ ಅನಿಸ್ತದ. ಅವರು ಗಣಪತ್ರ ಕೊಡುಗೆ ಅಂತ ಇದ್ರು, ಇಲ್ಲೇ ದುಕಾನ್ ಇತ್ತು, ಅವ್ರ ಮೊಮ್ಮಗ ಕೇತನ್ ಕೊಡುಗೆ ಅವರು. ಯಾಕಂತಂದ್ರೆ ನಮ್ಮೂರಲ್ಲಿ ಭಾರಿ ಸರ್ಕಾರಿ ನೌಕರಿ ಅದು ಇದು ಅಂತ ನಾವು ಭಾಳ ಬಿಲ್ಡಪ್ ತಗೋತಾ ಇದೀವಿ, ಆದ್ರೆ ಮೆಡಿಕಲ್ ಸೀಟ್ ಭಾಳ ಕೊರತೆ ಇತ್ತು ಅಂತೇಳಿ ಆ ಕೊರಗನ್ನ ಈ ಒಂದು 3 ಕೆಲವು ವಿದ್ಯಾರ್ಥಿಗಳು ನಮಗೆ ನೀಗಿಸಿದ್ರು ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದೀನಿ. ಈಗ ಕೇತನ್ ಕೊಡುಗೆ ಅವರಿಗೆ ಹಾಗೂ ಅವರ ಒಂದು ತಾಯಿಯವರಿಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಕೂಡ ಸನ್ಮಾನಿಸಿ ಗೌರವಿಸಬೇಕಾಗಿ ಅವ್ರಿಗೆ ಕೇಳ್ಕೊತಾ ಇದ್ದೀನಿ. ಸಿಸ್ಟರ್ ಅವರು ಅದಕ್ಕೆ ಕೈ ಜೋಡಿಸ್ಬೇಕು, ತಾಯಿಯವರಿಗೆ ಒಂದು ಸನ್ಮಾನ ಮಾಡಲಿಕ್ಕೆ. ಕೇತನ್ ಮಲ್ಲಿಕಾರ್ಜುನ್ ಕೂಡ್ಗೆ ಅವರಿಗೆ ನಮ್ಮ ಬ್ರಿಮ್ಸ್ ಬೀದರ್ಲ್ಲ ಇನ್ನೊಂದು ಸಂತೋಷ ಸುದ್ದಿ ಏನಂದ್ರೆ ಅಲ್ಲಿ MBBS ಸೀಟ್ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಹರ್ಷ ವ್ಯಕ್ತಪಡಿಸ್ತೇನೆ. ಅವರಿಗೆ ಈ ವೇದಿಕೆ ಮುಖಾಂತರ ಅವರಿಗೆ ತುಂಬ ಅಭಿನಂದನೆಗಳನ್ನು ತಿಳಿಸುತ್ತಾ ನಮ್ಮ ಊರಿಗೆ ಸೇವೆಯನ್ನು ಸಲ್ಲಿಸಿ ಅದೇ ರೀತಿಯಾಗಿ ಮುಂದಿನ ಯುವಕರಿಗೂ ಕೂಡ ಅವರು ಮಾದರಿ ಆಗಲಿ ಎನ್ನುವ ಒಂದು ಸದುದ್ದೇಶದಿಂದ ಅವರು ನಿಮ್ಮೆದುರಿಗೆ ಅವನ್ನ ಕೂರಿಸಿ ಸನ್ಮಾನ ಮಾಡಿ ಪರೀಕ್ಷೆಯಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ ಅಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಅಮರ್ ಸಲ ದಯಮಾಡಿ ಬರಬೇಕು, ವೇದಿಕೆ ಕಡೆ ಬರಬೇಕು. ಅವರು ಅತ್ಯುತ್ತಮ ಅಂಕಗಳನ್ನು ಪಡೆದು ನಮ್ಮ ಊರಿಗೆ ಹೆಮ್ಮೆಯನ್ನು ತಂದಿದ್ದಾರೆ. ಅವರ ಒಂದು ಮಾದರಿ, ಅವರ ಒಂದು ಸಾಧನೆ ಏನಿದೆ, ನಮ್ಮ ಎಲ್ಲ ವಿದ್ಯಾರ್ಥಿಗಳು ಏನಿದ್ದಾರೆ ಮುಂದೆ ಕುಂತರು ಅವ್ರಿಗೆ ಪ್ರೇರಣೆ ಆಗಲಿ, ಅವರಿಗೆ ಒಂದು ಹೊಸ ಹುಮ್ಮಸ್ಸನ್ನು ನೀಡಬೇಕಂತ ನಿಮ್ಮೆಲ್ಲರ ಮುಂದೆ ಒಂದು ಸನ್ಮಾನ ಸೇವೆಯನ್ನು ಕೈಯಲಾಗ್ತಾ ಇದೆ. ಎಲ್ಲರೂ ಕೂಡ ಚಪ್ಪಾಳೆ ತಟ್ಟುವ ಮುಖಾಂತರ ಅವರಿಗೆ ಶುಭ ಮಾಡಬೇಕಾಗಿ ಕೇಳ್ಕೊತಾ ಇದ್ದೀವಿ. ರಾಜ್ಕುಮಾರ್ ಭಾರತಿ ಅವರ ಸುಪುತ್ರಿಯಾಗಿದ್ದು ನಮ್ಮ ಶಿವರಾಜ್ ಭಾರತಿ ಅವರ ಮೊಮ್ಮಗಳಾಗಿದ್ದಾರೆ. ಇವರು ಪ್ರಸ್ತುತ ತೆಲಂಗಾಣದ ರಾಜ್ಯದ ಹೈದರಾಬಾದ್ನಲ್ಲಿ ವಿದ್ಯಾಭ್ಯಾಸವನ್ನು ಪೂರೈಸಿ ಈ ವರ್ಷದ ನೀಟ್ ಪರೀಕ್ಷೆಯಲ್ಲಿ ಆಲ್ ಇಂಡಿಯಾ ರ್ಯಾಂಕ್ನಲ್ಲಿ ಅತ್ಯುತ್ತಮ ಒಂದು ಅಂಕಗಳನ್ನು ಪಡೆದು ಮೆಡಿಕಲ್ ಸೀಟನ್ನು ಗಿಟ್ಟಿಸಿದ್ದಾರೆ.
ಅವರಿಗೆ ಈ ವೇದಿಕೆ ಮುಖಾಂತರ ನಾವು ಹಾರ್ದಿಕ ಅಭಿನಂದನೆ ಸಲ್ಲಿಸುತ್ತಾ ಈ ವೇದಿಕೆ ಮುಖಾಂತರ ಸನ್ಮಾನವನ್ನು ಗೈತಾ ಇದ್ದೀವಿ. ಎಲ್ಲರೂ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ, ಯಾಕಂತಂದ್ರೆ ನಿಮ್ಮೊಳಗಿನ ಪ್ರತಿಭೆಯೊಂದು ಒಂದು ಮೆಡಿಕಲ್ ಸೀಟ್ ಪಡಿತಾ ಇದ್ರೆ ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯವಾಗಿದೆ. ಮೆಡಿಕಲ್ ಸೀಟ್ ಅಂತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ 50,000 ರ್ಯಾಂಕ್ ಯಾರಿರ್ತಾರೋ 60,000 ರ್ಯಾಂಕ್ ಯಾರಿರ್ತಾರೆ ಅವ್ರಿಗೆ ಮಾತ್ರ ದಕ್ಕಲಿಕ್ಕಿದೆ ಅಂತ ಒಂದು ಸೌಭಾಗ್ಯ ನಮ್ಮ ಊರಿನ ಒಂದು 3 ಪ್ರತಿಭೆಗಳಿಗೆ ಲಭಿಸಿದೆ ಅಂತ ಹೇಳಲು ನಾನು ಈ ವೇದಿಕೆ ಮುಖಾಂತರ ನಾನು ಶ್ರೀ ಬಸವರಾಜ್ ಜೀರ್ಗೆ ಅವರು ಕಡು ಬಡತನದಿಂದ ಒಂದು ಏನು ಅಂತಂದ್ರೆ ಮೇಲೆ ಬಂದು ಪೊಲೀಸ್ ಪೇದೆ ಒಂದು ಆಯ್ಕೆಯಾಗುವ ಮುಖಾಂತರ ನಮ್ಮೂರಿಗೆ ಸಾಧನೆ ಗೈದಿದ್ದಾರೆ. ಎರಡನೇ ಒಂದು ಏನು ಅಂತಂದ್ರೆ ಕೊರೋನಾ ಅಲೆಯಲ್ಲಿ ಎರಡನೇ ಅಲೆಯ ಒಂದು ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರೆ ಮಕ್ಕಳಿಗೆ ಎಲ್ಲ ಕೋಚಿಂಗ್ ಕ್ಲಾಸ್ ಮತ್ತೊಂದು ಹೋಗಕ್ಕೆ ಸ್ವಲ್ಪ ತೊಂದರೆ ಆಗಿತ್ತು. ನಾವೆಲ್ಲ ಸಾಮಾನ್ಯ ಮನಸ್ಕರು ಸೇರ್ಕೊಂಡು ಏನ್ ಮಾಡಿದ್ವಿ ಅಂತಂದ್ರೆ ನಮ್ಮೂರಿನಲ್ಲೇ ಒಂದು ಕೋಚಿಂಗ್ ತೆಗಿಬೇಕನ್ನೋ ಒಂದು ಸತ್ಸಂಕಲ್ಪದೊಂದಿಗೆ ಏನ್ ಮಾಡಿದೀವಿ ಅಂತಂದ್ರೆ ಅವ್ರಿಗೆ ಬಂದಿದ್ರು. ಅದೇ ಕೊನೆಯವರೆಗೆ ಮಾತ್ರ ಬೆಳವಣಿಗೆ ಮಾತ್ರ ಇದ್ರು. ಅದ್ರಲ್ಲಿ ನಮ್ಮ ಬಸವರಾಜ್ ಜೀರ್ಗೆ ಅವರು ಕೂಡ ಒಬ್ರು. ಆ ಸಂದರ್ಭದಲ್ಲಿ ಸರ್ ಏನನ್ನು ಮಾತು ಕೊಟ್ಟಿದ್ರು. ಆ ಮಹಾರಾಜ್ ವಾಡೆ ಸರ್ ಅವರು, ಅದೇ ರೀತಿಯಾಗಿ ಹೌದ್ರಾ ಸರ್ ಅವರು, ಸಂತೋಷ್ ಸರ್ ಅವರು ವೇದಿಕೆ ಮೇಲೆ ಬರಬೇಕು. ಯಾಕಂದ್ರೆ ಈ ಒಂದು ಮೂರ್ತಿಯು ರೆಡಿ ಆಗೋ ಕಾಲ ಅವರು ಒಂದು ಸೇವೆಯನ್ನು ಗೈದಿದ್ದಾರೆ. ಅವರು ಈ ಒಂದು ಸಂತೋಷ್ ಸರ್ ಅವರು ಬಸವ ಜೀರ್ಗೆ ಅವರಿಗೆ ಒಂದು ಗೋಲ್ಡ್ ರಿಂಗನ್ನು ನೀಡುವ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಟೈಟಲ್ಸ್ ಟೆಂಪ್ಲೇಟ್ಸ್ ಗಳನ್ನ ಫಾರಿನ್ ಇಂದ ನಾನು ಪರ್ಚೇಸ್ ಮಾಡಿದ್ದೆ. ಅಲ್ಲೆಲ್ಲ ವಿದೇಶದಿಂದ ಪರ್ಚೇಸ್ ಮಾಡಿದ್ದೆ. ಅದಕ್ಕಾಗಿ ಅದೆಲ್ಲ ನನ್ನ ಲ್ಯಾಪ್ಟಾಪ್ಗೆ ಪೂರ ಫಾರ್ಮೇಟ್ ಆಗಿದೆ. ಅದಕ್ಕೆ ಕ್ಷಮೆ ಇರಬೇಕು.
ಮತ್ತೊಂದು ಸರಿ ನಾನು ಇದು PPT-ಯನ್ನು ನಿನ್ನೆ ಈ ಪ್ರೋಗ್ರಾಮ್ ಅನ್ನ ಏನೋ ನಡೀತಾ ಇದ್ದು PPT-ಯನ್ನು ರೆಡಿ ಮಾಡ್ತಾ ಇದ್ದೆ ನಾನು ಒಳಗಡೆ ಕುಂತೆ. ಮೊದಲಿನ PPT ಯಾವ ರೀತಿ ಇತ್ತು ಅಂತಂದ್ರೆ ನಾವು 50-50 ಆಡಿಯನ್ಸ್ ಅನ್ನ ಕ್ಲಿಕ್ ಮಾಡಿದ್ರೆ ಎರಡು 50-50 ಅನ್ನ ಎರಡು ಆಪ್ಷನ್ಸ್ ಅನ್ನ ಮರ್ಜ್ ಆಯ್ತಿದ್ವು, ಕಾಣ್ತಿದ್ದಿಲ್ಲ. ಇವಾಗಿನ 50-50 ಆಗಿದೆ ಅಂತಂದ್ರೆ ನೀವು 50-50 ಲೈಫ್ ಲೈನ್ ಒಂದ್ ವೇಳೆ ಆಕ್ಟಿವೇಟ್ ಮಾಡಿದ್ರೆ ಅಲ್ಲಿ 4 ಆಪ್ಷನ್ಸ್ ಗಳನ್ನ ಕಾಣ್ತವೆ. ತಪ್ಪಾದ ಆಪ್ಷನ್ಸ್ ಗಳನ್ನ ನಾನು ಬಾಯ್ ಹೇಳ್ತೇನೆ 50-50 ಅನ್ನೋದು. ಮತ್ತೊಂದು ಇನ್ನೊಂದು ಆಡಿಯನ್ಸ್ ಪೋಲ್ ಅಂತ ಹೇಳಿದೆ. ಇವಾಗಲೇ ನೀವೆಲ್ಲರೂ ಆಡಿಯನ್ಸ್ ಅನ್ನ ಕುಂತಿದ್ದೀರಿ, ನೀವನ್ನ ಉತ್ತರವನ್ನ ಹೇಳ್ಬೋದು. ಆಪ್ಷನ್ಸ್ ಎ ಇದ್ರೆ ನೀವು ಚಾನ್ಸ್ ಕೊಡ್ತಾ ಇದ್ದೀವಿ, ಬೇಕಾಬಿಟ್ಟಿ ಹಿಡಿದಂದ್ರೆ ಯಾರನ್ನು ಚೀರ್ಲಕ್ಕೆ ಹೋಗ್ಬಾರ್ದು. ಯಾವಾಗ ಸ್ಪರ್ಧಾರ್ಥಿಯು ಆಡಿಯನ್ಸ್ ಪೋಲ್ ಅನ್ನ ಆಕ್ಟಿವೇಟ್ ಮಾಡ್ತಾನ ಅವಾಗ ಮಾತ್ರ ನೀವು ಎ ಅಂತ ಹೇಳಿ ಕೇಳಿದಾಗ ಕೈಯನ್ನ ಮ್ಯಾಕ್ ಎತ್ತಬೇಕು, ಬಿ ಅಂತ ಕೇಳಿದಾಗ ಕೈಯನ್ನ ಮ್ಯಾಕ್ ಎತ್ತಬೇಕು, ಸಿ ಅಂತ ಕೇಳಿದಾಗ ಅವನು ಡಿಸೈಡ್ ಮಾಡ್ಬೇಕು. ಸ್ಪರ್ಧಾರ್ಥಿ ಹಾಟ್ ಸೀಟ್ ಮೇಲೆ ಕುಂತಂತ ಸ್ಪರ್ಧಾರ್ಥಿಯನ್ನ ಡಿಸೈಡ್ ಮಾಡೋದಿರ್ತದೆ, ಯಾವುದನ್ನು ಅವ್ರು ಹೇಳ್ಬೋದು. ಅದಾದ ನಂತರ ಇನ್ನೊಂದು ಲೈಫ್ ಲೈನ್ ಇದೆ, ಎಕ್ಸ್ಪರ್ಟ್ ಅಡ್ವೈಸರ್ ಅಂತೇಳಿ. ಎಕ್ಸ್ಪರ್ಟ್ ಅಡ್ವೈಸರ್ ಆಗಿ ನಮ್ಮಲ್ಲಿ ಈ ವೇದಿಕೆ ಕೆಲವೇ ನಿಮಿಷಗಳಲ್ಲಿ ಆಗಮಿಸ್ತಾರೆ KS ಅಧಿಕಾರಿಗಳಾದಂತಹ ಶ್ರೀಯುತ ಖಾಜಾ ಖಲೀಲುಲ್ಲಾ ಸರ್ ಅವರು, ಶ್ರೀಯುತ ದುಶಾಂತ್ ಸರ್ ಅವರು ಕೂಡ ಆಗಮಿಸಬೇಕಿತ್ತು, ಅವರು ಬಂದಿಲ್ಲ. ಅದೇ ರೀತಿ ರತಿಕಾಂತ್ ನೇಳ್ಗೆ ಅವರು ಎಕ್ಸ್ಪರ್ಟ್ ಅಡ್ವೈಸರ್ ಇದ್ದಾರೆ. ನಿಮ್ಗೆ ಬರದಿದ್ದಂತಹ ಪ್ರಶ್ನೆಗಳ ಉತ್ತರವನ್ನ ಕೇಳಬಹುದು, ಆದ್ರೆ ಮತ್ತೊಂದು ಕಂಡೀಷನ್ ಹೇಳ್ತಾ ಇದ್ದೀನಿ, ಅವ್ರು ಹೇಳಿದ್ದು ಉತ್ತರನು ತಪ್ಪು ಆಗಬಹುದು. ಬೇಕಂತ ತಪ್ಪು ಹೇಳಿದ್ರು ಕೆಲವೊಂದ್ಸರಿ ತಪ್ಪು ಆಗ್ಬೋದು. ಯಾರನ್ನು ಸರ್ವಜ್ಞನಲ್ಲ, ನಾನು ಸರ್ವಜ್ಞನಲ್ಲ, ನೀವು ಸರ್ವಜ್ಞನಲ್ಲ, ಯಾರನ್ನು ಸರ್ವಜ್ಞನಲ್ಲ. ಅವ್ರು ತಪ್ಪು ಹೇಳ್ಯಾರ ನಮ್ಗೆ ಸೋಲ್ಸರ್ ಅಂತೇಳಿ ಈ ರೀತಿ ಭಾವನೆಯನ್ನು ಬರಬಾರ್ದು. ಯಾವುದೇ ರೀತಿಯ ತಾಂತ್ರಿಕ ದೋಷಗಳನ್ನು ಇದ್ರೆ ಸಹಕಾರ ಮಾಡ್ಬೇಕು. ಒಂದೊಂದ್ಸರಿ ಏನಾಗ್ತದೆ ಕ್ಲಿಕ್ ಅನ್ನ ಮಾಡಿದಾಗ ಆಟೋಮೆಟಿಕ್ ಡಿಸ್ಪ್ಲೇ ಅನ್ನ ಬಂದ್ ಆಗ್ತದೆ, ಅಂತ ಚಾನ್ಸಸ್ ಬಹಳಷ್ಟು ಅವ. ಹಾಗೇನು ಆದ್ರೆ ಸಹಕಾರ ಮಾಡಬೇಕು. ನೀವು ಗೆದಿರಿ ಅನ್ನೋ ಉದ್ದೇಶದಿಂದನೇ PPTs ಅನ್ನು ಮಾಡಿದ್ದೀನಿ ಹೊರತು ನಿಮ್ಗೆ ಮೋಸ ಮಾಡ್ಬೇಕು ಅನ್ನೋದಿಲ್ಲ. ಈಗಾಗಲೇ ನೀವು ಸೆಲೆಕ್ಷನ್ ಆಗಿದ್ರಿ, 2ನೇ ಸುತ್ತಿನ ಪರೀಕ್ಷೆಯನ್ನು ಬರೆದಿದ್ರಿ, ಇಲ್ಲಿಯವರೆಗೆ ನೀವು ತಾಳ್ಮೆಯನ್ನು ನಾನು ಮೆಚ್ಚಲೇಬೇಕು. ಯಾಕಂದ್ರೆ ಬಹಳಷ್ಟು ಅವರದಿಂದ ಬಂದಿದ್ದಾರೆ, ಹೆಳಗಪುರು ಬೀದರ್ನಿಂದ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಮೊದಲಿಗೆ 9ರಿಂದ ಮೇಲ್ಪಟ್ಟ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳಿಗೆ ಆ ವೇದಿಕೆಗೆ ಕರೆಯಕ್ಕಿಂತ ಮುಂಚೆ ನಾನು ಒಂದು ಸಣ್ಣ PPT-ಯನ್ನು ತೋರಿಸ್ತೇನೆ. ಮೊದಲ 3 ಪ್ರಶ್ನೆಗಳಿಗೆ ಯಾವುದೇ ಲೈಫ್ ಲೈನ್ ಅನ್ನ ಇಲ್ಲ. 3ನೇ ಪ್ರಶ್ನೆ ಆದ ನಂತರ 4ನೇ ಪ್ರಶ್ನೆಯಿಂದ ಲೈಫ್ ಲೈನ್ ಅನ್ನ ಸ್ಟಾರ್ಟ್ ಆಗುತ್ತೆ. ತಾವು ಯಾವ್ದು ಲೈಫ್ ಲೈನ್ ಅನ್ನ ತಗೊಳ್ಬಹುದು. 4ನೇ ಪ್ರಶ್ನೆ ಲೈಫ್ ಲೈನ್ ಅನ್ನ ತಗೊಂಡಾದ ನಂತರ ಯಾವುದೇ ಟೈಮಿನ ಮಿತಿಯನ್ನ ಇಲ್ಲ, ಟೈಮಿನ ಮಿತಿಯನ್ನಿಲ್ಲ. ಮೊದಲ 5 ಪ್ರಶ್ನೆಗಳಿಗೆ 15 ಸೆಕೆಂಡ್ ಸಮಯಾವಕಾಶ ಇರುತ್ತದೆ. 15 ಸೆಕೆಂಡ್ ಒಳಗಾಗಿ ಉತ್ತರವನ್ನು ಹೇಳಬೇಕು. ಹೇಳದೆ ಇದ್ದರೆ ತಾವು ಕ್ವಿಟ್ ಆಗ್ಬೋದು, ಅಂದ್ರೆ ಆಟವನ್ನ ಬಂದಾಗುತ್ತೆ, ಅಲ್ಲಿಗೆ ಕ್ಲೋಸ್ ಆಗುತ್ತೆ. ಮೊದಲ 5 ಪ್ರಶ್ನೆಗಳಿಗೆ 15 ಸೆಕೆಂಡ್, ನಂತರದ 5 ಪ್ರಶ್ನೆಗಳಿಗೆ 30 ಸೆಕೆಂಡ್, ನಂತರದ 5 ಪ್ರಶ್ನೆಗಳಿಗೆ 45 ಸೆಕೆಂಡ್ ಇರುತ್ತೆ. ಮೊದಲನೇ ಹಂತದಲ್ಲಿ 1ನೇ ಪ್ರಶ್ನೆ ಮತ್ತು 2ನೇ ಪ್ರಶ್ನೆ, 1ನೇ ಪ್ರಶ್ನೆ ಮತ್ತು 2ನೇ ಪ್ರಶ್ನೆ ಆದ ನಂತರ 3ನೇ ಪ್ರಶ್ನೆಯನ್ನ ಹೇಳಿದ್ರಿ. 3ನೇ ಪ್ರಶ್ನೆ ತಪ್ಪಾಯ್ತಂದ್ರೆ 200 ರೂಪಾಯಿಯನ್ನು ಕೊಡಲಾಗುವುದು. 1ನೇ ಪ್ರಶ್ನೆಗೆ ಉತ್ತರ ಸರಿಯಾಗಿ ಹೇಳಿದ್ರಿ, 2ನೇ ಪ್ರಶ್ನೆಗೆ ಉತ್ತರ ಸರಿಯಾಗಿ ಹೇಳಿದ್ರಿ, 3ನೇ ಪ್ರಶ್ನೆಯನ್ನ ತಪ್ಪಾದ್ರೆ 200, 4ನೇ ಪ್ರಶ್ನೆ 5ನೇ ಪ್ರಶ್ನೆ ಈ ರೀತಿ ಹಂತ ಹಂತವಾಗಿ ಬಹುಮಾನವನ್ನು ಕೊಡಲಾಗುತ್ತದೆ. ಒಂದು ವೇಳೆ 1000 ರೂಪಾಯಿನ ಗೆದ್ದಿರಿ, ಅದು 2ನೇ ಹಂತದ ಪ್ರಶ್ನೆ 1500 ರೂಪಾಯಿ ಅದ ಅಂತ ಹೇಳಿ ತಿಳ್ಕೊರಿ. ಆ ಪ್ರಶ್ನೆ ತಪ್ಪಾಯ್ತು ಅಂತಂದ್ರೆ 1500 ಪ್ರಶ್ನೆ ತಪ್ಪಾದ್ರೆ ಕೆಳಗಿನ ಹಂತದ ದುಡ್ಡನ್ನ ಕೊಡಲಾಗುತ್ತದೆ. ನೀವು ಈಗಾಗಲೇ ಬಹಳಷ್ಟು 2ನೇ ಹಂತಕ್ಕೆ ಯಾರು ಸೆಲೆಕ್ಷನ್ ಆಗಿದ್ರೆ ಬಹಳಷ್ಟು ನೀವು ವಿಡಿಯೋಸ್ ಅನ್ನೆಲ್ಲ ನೋಡಿದ್ರಿ. KBC ಎಲ್ಲ ರೂಲ್ಸ್ ಅನ್ನ ಗೊತ್ತದ. ನೇರವಾಗಿ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಮೊದಲನೇ ವಿದ್ಯಾರ್ಥಿ ಸುಮಾರು 500 ಕಿಲೋಮೀಟರ್ ದೂರದಿಂದ ಬಂದಿರುತ್ತಾನೆ. ಅವನ ಹೆಸರು ಭೀಮಸೇನ್ ಪಾಟೀಲ್. ನಿಜವಾಗ್ಲೂ ಇವರು ಮೊದಲನೇ ಸುತ್ತಿನಲ್ಲಿ 34 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನದಲ್ಲಿದ್ದಾನೆ. ಅವನಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರೋಣ. ದಯಮಾಡಿ ಅವರಿಗೆ ವೇದಿಕೆ ಕರ್ಕೊಂಡು ಬರಬೇಕು ನಮ್ಮ ಅತಿಥಿಗಳು. ಸರ್ ದಯಮಾಡಿ ಎಕ್ಸ್ಪರ್ಟ್ ಅಡ್ವೈಸರ್ ವೇದಿಕೆ ಮೇಲೆ ಕೂತ್ಕೊಳ್ಬೇಕು. 3 ಚೇರ್ಗಳನ್ನು ಅರೇಂಜ್ ಮಾಡಬೇಕು. ದಯಮಾಡಿ ದುಶಾಂತ್ ಸರ್ ಅವರು ಬಂದಿದ್ರೆ ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊತಾ ಇದ್ದೇನೆ. ಇಲ್ಲಿ ಕೊಡೋಣ. ಮೊದಲಿಗೆ ಅವಕಾಶ ಕೊಟ್ಟ ಎಲ್ಲ ಗಣ್ಯರಿಗೆ ನನ್ನ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನಾವಿಲ್ಲಿ ಬರ್ಬೇಕಂದ್ರ ಏನ್ ಮಾಡ್ಬೇಕಂದ್ರೆ ಮೊದಲು ಸ್ಟಡಿ ಮಾಡಿರ್ಬೇಕು. 1ನೇ ರೌಂಡ್ ಇದೆ ಅಂತ ಹೇಳಿದ್ರು ಸರ್. ಆಯ್ತು ರೀ ಸರ್, ಎಷ್ಟು ಎಂಟ್ರಿ ಪೇ ಅಂತ ಕೇಳಿದೆವು, ಆಯ್ತು ಪಿ ಕೊಟ್ಟು ಜಾಯಿನ್ ಆಗಿದ್ದೆವು.
ನಾವು ಜಸ್ಟ್ ಏನಂದ್ರೆ ಟಚ್ ಅಪ್ ಮಾಡಬೇಕು, ನಮ್ಮಲ್ಲಿರೋ ಕೆಪಾಸಿಟಿ ನೋಡಬೇಕು ಅಂತ ಹೇಳಿ ಬಂದಿದ್ದೆವು. ಬಟ್ ಬೈ ಲಕ್ ಚಾನ್ಸು 1ನೇ ರೌಂಡ್ ಏನಾಯ್ತು 34 ಅಂಕಗಳನ್ನ ತಗೊಂಡೆವು. ಅದೇ ರೀತಿ ಈಗ 2ನೇ ರೌಂಡು ಇವತ್ತು ಕೂಡ ನಮಗೆ ಯಾವ್ಯಾವ ನೆನಪಿರ್ತಾವ, ಕಣ್ಣೊಳಗೆ ಯಾವ ಹೋಗ್ತಾವ ಅದೇ ರೀತಿಯಾಗಿ ಬರ್ಕೊಂಡು ತೆಗಿದೆವು. ದೇವರ ಆಶೀರ್ವಾದದಿಂದ ಸೆಲೆಕ್ಷನ್ ಆಗಿದೆವು. ಮುಂದಿನ ದಿನ ಕಾದು ನೋಡಬೇಕು. ಧನ್ಯವಾದಗಳು. ಮೊದಲನೇ ಸುತ್ತಿನಲ್ಲಿ ಒಬ್ಬ ವಿದ್ಯಾರ್ಥಿಯ ರಿಜಿಸ್ಟ್ರೇಷನ್ ತಾನೇ ಖುದ್ದಾಗಿ ಮಾಡಿದ್ದಾನೆ. ಸರ್, ಈ ಕಾರ್ಯಕ್ರಮ ಯಾವಾಗ ಮಾಡ್ಕೊಳ್ತೀವಿ? ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಇದರಿಂದ ವಂಚಿತರಾಗಿದ್ದಾರೆ. ಒಂದು ವಿಶೇಷವಾಗಿ ಏನ್ ಹೇಳ್ಬೇಕಂದ್ರೆ, ಒಂದು ಎಲ್ಲಾದ್ರೂ ಟೂರ್ನಮೆಂಟ್ ಅನ್ನ ಇದ್ದಿಲ್ಲ. ಈಗ 9ನೇ ತಾರೀಕಿಗೆ ವಡಗಾನಲ್ಲಿ ನಡೀತಾ ಇದೆ ಟೂರ್ನಮೆಂಟ್, ಕ್ರಿಕೆಟ್ ಟೂರ್ನಮೆಂಟ್. ಸುಮಾರು 350 ಪಾರ್ಟಿಸಿಪೇಟ್ ಅನ್ನ ಭಾಗವಹಿಸಿ, ಅಂದ್ರೆ 11 ಟೀಮ್ಗಳನ್ನ 35 ಟೀಮ್ಗಳನ್ನ ಭಾಗವಹಿಸ್ತಾ ಇದ್ದಾವೆ. ನಾವು ಎಲ್ಲ ಸ್ಕೂಲ್ಗಳಿಗೆ ಹೋಗಿದ್ದೇವೆ, ಸರ್ ಪಾರ್ಟಿಸಿಪೇಟ್ ಮಾಡ್ರಿ ಅಂತ ಹೇಳಿ. 100 ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಅನ್ನ ಇಟ್ಟಿದ್ದೇವೆ. ಯಾಕಂತಂದ್ರೆ ಇದನ್ನೆಲ್ಲ ಅರೇಂಜ್ ಮಾಡ್ಬೇಕಾದ್ರೆ 100 ರೂಪಾಯಿ ನಮ್ಗೆ ದೊಡ್ಡ ಮೊತ್ತ ಅಲ್ಲ. ಹಾಗಾಗಿ ಇವನೇ ವಿದ್ಯಾರ್ಥಿಯನ್ನೇ ಮಾಡಿದ್ದಾನೆ ಅಂತಂದ್ರೆ ಮತ್ತೊಬ್ಬ ವಿದ್ಯಾರ್ಥಿಯ ಸ್ಪಾನ್ಸರ್ಸ್ ಅನ್ನು ಮಾಡಿದ್ದಾನೆ. ಮತ್ತೊಮ್ಮೆ ಇವನಿಗೆ ಜೋರಾದ ಚಪ್ಪಾಳೆಯ ಮೂಲಕ ಕಾರ್ಯಕ್ರಮಕ್ಕೆ ಪ್ರಾರಂಭವನ್ನು ಮಾಡೋಣ. ಸ್ಥಾಪನೆಯಾಯಿತು. ವಿಶ್ವಸಂಸ್ಥೆಯು ಯಾವ ವರ್ಷದಲ್ಲಿ ಸ್ಥಾಪನೆಯನ್ನಾಯಿತು? ಆಪ್ಷನ್ಸ್ ಅನ್ನ ನೋಡೋಣ. ಆಪ್ಷನ್ ಎ 1947 ಅಕ್ಟೋಬರ್ 24, ಆಪ್ಷನ್ ಬಿ 1947 ಅಕ್ಟೋಬರ್ 28, ಆಪ್ಷನ್ ಸಿ 1948 ಅಕ್ಟೋಬರ್ 24, ಆಪ್ಷನ್ ಡಿ 1948 ಅಕ್ಟೋಬರ್ 28, ಆಪ್ಷನ್ ಸಿ ಲೋಕನ ಹೇಳ್ತಾ ಇದ್ದೇನೆ, ನೋಡೋಣ. ಸರಿಯಾದ ಉತ್ತರ ಜೋಡಾನ ಕಟ್ಟಾಯ ಅಭಿನಂದಿಸೋಣ. ಮೊದಲನೇ ಸುತ್ತಿನ 200 ರೂಪಾಯಿ ಬಹುಮಾನವನ್ನು ಪಡೆದಿರುತ್ತಾನೆ. ಜೋರಾದ ಚಪ್ಪಾಳೆ. ಯಾವ ನಗರವನ್ನು ಛೋಟಾ ಬಾಂಬೆ ಎಂದು ಕರೆಯುತ್ತಾರೆ? ಯಾವ ನಗರವನ್ನ ಛೋಟಾ ಬಾಂಬೆ ಎಂದು ಕರೆಯುತ್ತಾರೆ? ಆಪ್ಷನ್ಸ್: ಮಂಗಳೂರು ಅಂತ ಹೇಳ್ತಾ ಇದ್ದಾರೆ, ನೋಡೋಣ. ಡಿ ಉತ್ತರ ತಪ್ಪಾದ ಉತ್ತರ, ಕ್ಷಮಿಸಬೇಕು. ಮಂಗಳೂರು ಉತ್ತರ ತಪ್ಪು. ಸರಿಯಾದ ಉತ್ತರ ಹುಬ್ಬಳ್ಳಿ. ಜೋರಾದ ಚಪ್ಪಾಳೆ ಮೂಲಕ ಅವನಿಗೆ ಅಭಿನಂದಿಸೋಣ. ಇವನಿಗೆ ವೇದಿಕೆ ಮೇಲೆ ಉಪಸ್ಥಿತರಿರುವಂತ ಎಲ್ರಿಗೂ ಒಮ್ಮೆ ಸನ್ಮಾನವನ್ನು ಮಾಡಲಾಗುತ್ತದೆ. ಇಲ್ಲಿಯವರೆಗೆ ಒಳ್ಳೆ ರೀತಿಯಿಂದ ಆಟವನ್ನು ಆಡಿದ್ದಾನೆ. ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅಭಿಷೇಕ್ ದತ್ತುಗೊಂಡ ಸುನೀತಾ ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಇವರು ಸುಮಾರು 22 ಚಿತ್ರಗಳನ್ನು ಬರೆದಿರುತ್ತಾರೆ. ಇವನಿಗೆ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳೋಣ. ಅಭಿಷೇಕ್ ದತ್ತುಗೊಂಡ ಇವರು ಒಲ್ಲೆತ್ತೂರು ಗ್ರಾಮದಿಂದ ಆಗಮಿಸಿದ್ದಾರೆ. ಮತ್ತೊಮ್ಮೆ ಇವರಿಗೆ ಜೋರಾದ ಚಪ್ಪಾಳೆ ಮೂಲಕ ಇವರಿಗೆ ಅಭಿನಂದಿಸೋಣ. ಈ ಕಾರ್ಯಕ್ರಮಕ್ಕೆ ನೀವು ಬಂದಿದ್ರಣ ಯಾವ ರೀತಿ ಏನೇನ ಅನುಭವವನ್ನು ಆಗ್ತಾ ಇದೆ ಅಂತ ಹೇಳಿ 1-2 ನಿಮಿಷ ತಮ್ಮ ಅನುಭವವನ್ನು ವ್ಯಕ್ತ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನಗೆ ತುಂಬ ಖುಷಿ ಆಗ್ತದೆ ಈ ಕಾರ್ಯಕ್ರಮದಲ್ಲಿ ನಾನು ಸೆಲೆಕ್ಟ್ ಆಗಿದ್ದಕ್ಕೆ. ನನಗೆ ಮೊದಲು ಗೊತ್ತಿದ್ದಿಲ್ಲ, ಅಂದರೆ KBC ಎಲ್ಲ ನೋಡ್ತಿದ್ದೆ, ಬಟ್ ನಮ್ಮ ಗ್ರಾಮದಲ್ಲಿ ಯಾರು ಕೂಡ ಈ ಥರ ಮಾಡ್ತಿದ್ದಿಲ್ಲ ಅಂತ ಒಂದು ದುಃಖ ಆಗ್ತಿತ್ತು. ಆದರೆ ಈ ಕಾರ್ಯಕ್ರಮ ನೋಡಿ ಬಹಳ ಸಂತೋಷ ಆಗ್ತಿದೆ. ನನಗೆ ಇಲ್ಲಿ ಸೆಲೆಕ್ಟ್ ಮಾಡಿದ್ದಕ್ಕೆ ಸರಿ ಧನ್ಯವಾದ ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಶುಭವಾಗಲಿ ಅಂತ ಹೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಲತಾ ಮಂಗೇಶ್ಕರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ದೊರಕಿದ್ದು ಯಾವ ವರ್ಷ? ಆಪ್ಷನ್ಸ್ ಅನ್ನು ನೋಡೋಣ. ತಮ್ಮ ಸಮಯ ಇವಾಗ ಪ್ರಾರಂಭ. ಇತ್ತೀಚೆಗೆ ಇವತ್ತೇ ತಾನೇ ನಿಧನರಾದಂತ ಶ್ರೀಮತಿ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂತ ಲತಾ ಮಂಗೇಶ್ಕರ್ ಅವರ ಯಾವ ವರ್ಷದಲ್ಲಿ ಅಲ್ಲಿ ಯಾಕೆ ಚಿಂತಾ ಇದ್ರು? ತಮ್ಮ ಸಮಯ ಡಿ ನೋಡೋಣ.
ತಪ್ಪಾದ ಉತ್ತರ. ಕ್ಷಮೆ ಇರಲಿ. 2001ರಲ್ಲಿ ಲತಾ ಮಂಗೇಶ್ಕರ್ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಹಿಂದೆ ತಾವೆಲ್ಲರೂ ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ರಿ. ಪ್ರಚಲಿತ ಘಟನೆಗಳು ಕೂಡ ನೋಡಬೇಕು. ಇದು ಪ್ರಶ್ನೆಯನ್ನ ಇವತ್ತೇ ನಾನು ಟೈಪ್ ಅನ್ನು ಮಾಡಿದ್ದೇನೆ. ಈ ಪ್ರಶ್ನೆಯನ್ನ ಇವತ್ತೇ ಟೈಪ್ ಮಾಡಿದ್ದೀನಿ. ಇಲ್ಲಿ ಯಾವುದೇ ತಾರತಮ್ಯವನ್ನು ಮಾಡಿಲ್ಲ. ವಿಸಿಬಿಲಿಟಿ ಟೆಸ್ಟ್ ನಿಮ್ಮ ಕಣ್ಣೆದ್ರೆ ನಡೆದಿದೆ. ಆ ಟೆಸ್ಟ್ ನಲ್ಲಿ ಸೆಲೆಕ್ಷನ್ ಆಗಿದ್ದಾರೆ ಹೊರತು ನಾವು ಅಂಕಗಳನ್ನು ಕೊಡೋದ್ರಲ್ಲಿ ಆಯ್ಕೆಯನ್ನ ಮಾಡಿಲ್ಲ. ಸರಿನಾ? ಯಾವುದೇ ರೀತಿಯ ಇಲ್ಲಿ ಇವನು ಎಲ್ಲರೂ ನಮ್ಮ ವಿದ್ಯಾರ್ಥಿಗಳೇ, ಆದ್ರೆ ಇವನು ಒಂದು ವಿಶೇಷ ರೀತಿಯ ವಿದ್ಯಾರ್ಥಿ. ಯಾಕಂತಂದ್ರೆ ಇವನು ಹಾಟ್ ಸಿಟಿ ಸೆಲೆಕ್ಷನ್ ಆಗಿದೆ. ಬಹಳಷ್ಟು ನನಗೂ ಖುಷಿಯನ್ನು ಕೊಡ್ತಾ ಇದೆ. ಯಾವುದೇ ತಾರತಮ್ಯವನ್ನು ಮಾಡದೆ ಮತ್ತೆ ಹೇಳ್ತಾ ಇದ್ದೇನೆ, ಟ್ಯೂಷನ್ ವಿದ್ಯಾರ್ಥಿ ಅಂತ ಹೇಳಿ ಆಯ್ಕೆ ಮಾಡಿಲ್ಲ. ಯಾಕಂದ್ರೆ ಕಳೆದ ಬಾರಿ ನಾವು ವಸ್ತು ಪ್ರದರ್ಶನವನ್ನು ಮಾಡಿದ್ದೇವೆ. ಬರೀ ನಮ್ಮ ಟ್ಯೂಷನ್ ವಿದ್ಯಾರ್ಥಿಗಳಿಗೆ ಮಾತ್ರ ಸೀಮಿತ ಇತ್ತು. ಅದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸ್ ಅನ್ನು ಕೊಟ್ಟಿದಾಗ ಇವರು ತಾರತಮ್ಯ ಮಾಡ್ಯಾರ ಅಂತ ಹೇಳಿ ಅಂತಂದಿದ್ರು. ಅದೇ ರೀತಿ ಯಾವುದೇ ರೀತಿ ಮಾಡ್ತಾ ಇಲ್ಲ. ಹಾಗಾದ್ರೆ ಮಾಡ್ಬೇಕಿದ್ರೆ ಇದು ನಮ್ಮ ಟ್ಯೂಷನ್ ಮಾತ್ರ ಸೀಮಿತ ಇರ್ತಿತ್ತು ಕಾರ್ಯಕ್ರಮ. ನಿಮ್ಗೆಲ್ಲರಿಗೂ ಯಾಕೆ ಕಲಿಬೇಕಿತ್ತು? ಇದೊಂದು ಸ್ಪಷ್ಟೀಕರಣ ಮಾಡಿಕೊಡುವ ಮುಖಾಂತರ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಸ್ಪರ್ಧಾರ್ಥಿಯ ಅನಿಸಿಕೆಗಳನ್ನ ಕೇಳೋಣ. ದಯಮಾಡಿ ತಮ್ಮ ಒಂದೆರಡು ಮಾತುಗಳನ್ನ ವ್ಯಕ್ತಪಡಿಸಬೇಕಾಗಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಶುಭ ಸಂಜೆ ಕೋರುತ್ತಾ ನಾನು 2020 ಅಕ್ಟೋಬರ್ 5ರಿಂದ ಈ ಟ್ಯೂಷನ್ಗೆ ಬರುತ್ತಿದ್ದೇನೆ. ಸುಮಾರು 1 ವರ್ಷ 3-4 ತಿಂಗಳು ಮುಗಿದೋಯಿತು. ಸರ್ ಗಣಿತ ನಾನು ಬರ್ತಿಲ್ಲ, ಬಟ್ ಸರ್ ಫುಲ್ ಪರ್ಫೆಕ್ಟ್ ಮಾಡಿಬಿಟ್ರು. ಈಗ ಎಲ್ಲೋದ್ರು ಗಣಿತನಲ್ಲಿ ಫಸ್ಟು. ಈಗ ನಾ ಈ ಹಾಟ್ ಸಿಟಿಗೆ ಸೆಲೆಕ್ಷನ್ ಆಗಿದ್ದೇನೆ ಅಂದ್ರೆ ಒಂದು ಭೀಮಾ ಕಾರಣ. ರಾತ್ರಿ 11 ಗಂಟೆವರೆಗೂ ಓದಿಸ್ತಿದ್ದ, 1 ಗಂಟೆವರೆಗೂ ಓದಿಸ್ತಿದ್ದ. ಅವನಿಗೂ ಒಂದು ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ನಮ್ಮ ಸರ್ಗೂ ಥ್ಯಾಂಕ್ಸ್ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು. ಮೊದಲನೇ ಪ್ರಶ್ನೆ, ಸಿಲಿಕಾನ್ ಸಿಟಿ ಎಂದು ಕರೆಯುವ ನಗರ ಯಾವುದು? ಸಿಲಿಕಾನ್ ಸಿಟಿ ಎಂದು ಕರೆಯುವ ನಗರ ಯಾವುದು? ದಯಮಾಡಿ ಇಲ್ಲಿ ವಿದ್ಯಾರ್ಥಿಗಳು ಗಲಾಟೆಯನ್ನು ಮಾಡಬಾರ್ದು. ಆಪ್ಷನ್ಸ್ ಅನ್ನು ನೋಡೋಣ. ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಬೆಂಗಳೂರು, ಆಪ್ಷನ್ ಡಿ ಜೈಪುರ. ಬ್ಲಾಕ್ ಸಿ ಬೆಂಗಳೂರು. ಸರಿಯಾದ ಉತ್ತರ ಬೆಂಗಳೂರು, ಆದರೆ ತಾಂತ್ರಿಕ ದೋಷ. ಸರಿಯಾದ ಉತ್ತರ ಬೆಂಗಳೂರು. ಜೋರಾದ ಚಪ್ಪಾಳೆ. ಕರ್ನಾಟಕದ ಪ್ರಮುಖ ಬಂದರು ಯಾವುದು? ಕರ್ನಾಟಕದ ಪ್ರಮುಖ ಬಂದರು ಯಾವುದು? ಆಪ್ಷನ್ಸ್ ಗಳನ್ನು ನೋಡೋಣ. ಆಪ್ಷನ್ ಎ ಕಾರವಾರ, ಆಪ್ಷನ್ ಬಿ ಹೊನ್ನಾವರ, ಆಪ್ಷನ್ ಸಿ ಹೊಸಮಂಗಳೂರು, ಆಪ್ಷನ್ ಡಿ ಮಲ್ಪೆ. ಆಪ್ಷನ್ ಎ ಕಾರವಾರ, ಆಪ್ಷನ್ ಬಿ ಹೊನ್ನಾವರ, ಆಪ್ಷನ್ ಸಿ ಮಂಗಳೂರು. ಸಮಯ. ಆಪ್ಷನ್ ಎ ಕಾರವಾರ. ಆಪ್ಷನ್ ಎ ಕಾರವಾರ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ತಪ್ಪಾದ ಉತ್ತರ. ಸರಿಯಾದ ಉತ್ತರ ಹೊಸ ಮಂಗಳೂರು. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಏನಿರಲಿ. ವೀರೇಶ್ ಮತ್ತು ಭಾಗ್ಯಶ್ರೀ ಇಬ್ಬರು ಒಂದೇ ಅಂಕಗಳನ್ನು ಪಡೆದಿರುತ್ತಾರೆ. ಹಾಗಾಗಿ ಇವರಿಬ್ಬರಿಗೂ ಅವಕಾಶವನ್ನ ಕೊಡಲಾಗುತ್ತದೆ. ಈ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನ 1-2 ನಿಮಿಷ ವ್ಯಕ್ತಪಡಿಸಬೇಕಾಗಿ ಕುಮಾರಿ ಭಾಗ್ಯಶ್ರೀ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ.
ನಮಸ್ಕಾರಗಳು. ನನಗೆ ಹಾಟ್ ಸಿಟಿ ಬಂದಿದ್ದರೆ ಭಾಳ ಖುಷಿ ಆಗುತ್ತೆ. ಕ್ಷಮೆ ಇರಲಿ, ಮತ್ತೆ ಅದೇ PPT ಓಪನ್ ಆಗಿದೆ. ಮೊದಲನೇ ಪ್ರಶ್ನೆ, ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು? ಸೌರಮಂಡಲದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು? ನಿಮ್ಮ ಸಮಯ ಸ್ಟಾರ್ಟ್. ಭೂಮಿ, ಆಪ್ಷನ್ ಎ, ಆಪ್ಷನ್ ಬಿ ಗುರು, ಆಪ್ಷನ್ ಸಿ ಶುಕ್ರ, ಆಪ್ಷನ್ ಡಿ ಮಂಗಳ. ಅಲ್ಲಿ ಸಿ ಅಂತ ಟೈಪ್ ಆಗಿದೆ. ಭೂಮಿ, ಬಿ ಗುರು, ಸಿ ಶುಕ್ರ, ಆಪ್ಷನ್ ಡಿ ಮಂಗಳ. ಗುರು. ಗುರು. ನೋಡೋಣ. ಸರಿಯಾದ ಉತ್ತರ ಗುರು. ಅದೇ ಆದ್ರೆ PPT ಟ್ರಿಗರ್ ಆಪ್ಷನ್ಸ್ ಇದಾಗ ಜೋರಾದ ಚಪ್ಪಾಳೆಯಲ್ಲಿ ಸರಿಯಾದ ಉತ್ತರ ಗುರು. ಎರಡನೇ ಪ್ರಶ್ನೆ ನೋಡೋಣ. ಗಾಯತ್ರಿ ಮಂತ್ರವು ಯಾವ ವೇದದ ಭಾಗದಲ್ಲಿದೆ? ಗಾಯತ್ರಿ ಮಂತ್ರವು ಯಾವ ವೇದದ ಭಾಗದಲ್ಲಿದೆ? ಆಪ್ಷನ್ಸ್ ಅನ್ನು ನೋಡೋಣ. ಆಪ್ಷನ್ ಎ ಯಜುರ್ವೇದ, ಆಪ್ಷನ್ ಸಿ ಋಗ್ವೇದ, ಆಪ್ಷನ್ ಬಿ ಸಾಮವೇದ, ಆಪ್ಷನ್ ಡಿ ಅಥರ್ವವೇದ. ಸಾಮವೇದ. ಆಪ್ಷನ್ ಬಿ ಲಾಕ್ ಮಾಡ. ಓಕೆ, ತಪ್ಪಾದ ಉತ್ತರ ಆಪ್ಷನ್ ಬಿ ಋಗ್ವೇದ. ಸಿ ಆಪ್ಷನ್ ಸಿ ಋಗ್ವೇದ. ಕ್ಷಮೆ ಇರಲಿ, ಒಳ್ಳೆ ರೀತಿ ಆಟವನ್ನು ಆಡಿದ್ರಿ. ತಮಗೆ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಆಯ್ಕೆಯಾಗಿರುತ್ತಾಳೆ ಕುಮಾರಿ, ನಮ್ಮ ನೂತನವಾಗಿ ಆಯ್ಕೆಯಾದಂತಹ SDMC ಅಧ್ಯಕ್ಷರ ಮಗಳಾದಂತ ರಕ್ಷಿತಾ ರಾಜ್ಕುಮಾರ್ ಅವರಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಸುಮಾರು ಇದು 1 ರಿಂದ 8ನೇ ತರಗತಿಯ ಮೊದಲನೇ ಸ್ಪರ್ಧಾರ್ಥಿಗಳು. 1 ರಿಂದ 8ನೇ ತರಗತಿಯ ಮೊದಲನೇ ಸ್ಪರ್ಧಾರ್ಥಿ. ದಯಮಾಡಿ ಅವರಿಗೆ ಹಾಟ್ ಸಿಟಿಗೆ ಬರಮಾಡಿಕೊಳ್ಳೋಣ. ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅದಕ್ಕಿಂತ ಮುಂಚೆ ರಕ್ಷಿತಾ ಅವರ ಒಂದೆರಡು ಮಾತುಗಳನ್ನು ಕೇಳೋಣ. ನಮಸ್ಕಾರ. ನನಗೆ ಈ ವೇದಿಕೆ ಮೇಲೆ ಬಂದು ತುಂಬ ಖುಷಿ ಆಗ್ತಿದೆ. ಧನ್ಯವಾದ. ಹೇಳ ನೀವು ಕಾಣಿಸವಲ್ಲತ್ತ. जरा ताला भाई इधर नहीं बजा दो. ब्रदर ओ कूड़ो दोस्त कूड़ो. अरे कूड़ो. ओए हीरो.
ಗುಮರ್ ನೃತ್ಯ ಯಾವ ರಾಜ್ಯಕ್ಕೆ ಸಂಬಂಧಿಸಿದಾಗಿದೆ? ಆಪ್ಷನ್ಸ್: ಮೊದಲನೇ ಆಪ್ಷನ್ಸ್: ಎ ಮಹಾರಾಷ್ಟ್ರ, ಬಿ ರಾಜಸ್ಥಾನ್, ಸಿ ಗುಜರಾತ್, ಡಿ ಪಂಜಾಬ್. ಮೊದಲನೇ ಆಪ್ಷನ್ಸ್ ಎ ಮಹಾರಾಷ್ಟ್ರನ. ನೋಡೋಣ. ರಾಜಸ್ಥಾನ್. ಇಲ್ಲಿ ಯಾರೋ ಪ್ರಶ್ನೆಗೆ ಉತ್ತರನ ಹೇಳ್ತಾ ಇದ್ರು, ಟೈಮ್ ಔಟ್ ಆಯ್ತು ಅಂತ. ಅಲ್ಲಿ ರತಿಕಾಂತ್ ಅವರು ಟೈಮ್ ಅನ್ನ ಹಚ್ತಾ ಇದ್ದಾರೆ. ಕಾನೂನುಗಳನ್ನ ಅನುಷ್ಠಾನಗೊಳಿಸುವ ಅಂಗ ಯಾವುದು? ಕಾನೂನುಗಳನ್ನ ಅನುಷ್ಠಾನಗೊಳಿಸುವ ಅಂಗ ಯಾವುದು? ಆಪ್ಷನ್ ಎ ನ್ಯಾಯಾಂಗ, ಆಪ್ಷನ್ ಬಿ ಶಾಸಕಾಂಗ, ಆಪ್ಷನ್ ಸಿ ಕಾರ್ಯಾಂಗ, ಆಪ್ಷನ್ ಡಿ ಯಾವುದು ಅಲ್ಲ. ಆಪ್ಷನ್ ಎ ನ್ಯಾಯಾಂಗ, ಆಪ್ಷನ್ ಬಿ ಶಾಸಕಾಂಗ, ಆಪ್ಷನ್ ಸಿ ಕಾರ್ಯಾಂಗ, ಆಪ್ಷನ್ ಡಿ ಯಾವುದು ಅಲ್ಲ. ಆಪ್ಷನ್ಸ್ ಮತ್ತೊಂದ್ಸರಿ ಕೇಳು, ಪ್ರಶ್ನೆ ಉತ್ತರವನ್ನ ಹೇಳ್ಬೋದು. ಕಾನೂನುಗಳನ್ನ ಅನುಷ್ಠಾನಗೊಳಿಸುವ ಅಂಗ ಯಾವುದು? ಆಪ್ಷನ್ ಎ ನ್ಯಾಯಾಂಗ, ಆಪ್ಷನ್ ಬಿ ಶಾಸಕಾಂಗ, ಆಪ್ಷನ್ ಸಿ ಕಾರ್ಯಾಂಗ, ಆಪ್ಷನ್ ಡಿ ಯಾವುದು ಅಲ್ಲ. ನ್ಯಾಯಾಂಗ ಅಂತೇಳಿ ಪ್ರಶ್ನೆ ಉತ್ತರವನ್ನ ಕೊಡ್ತಾ ಇದ್ರೆ ದಯಮಾಡಿ ಬೈಕ್ ಅನ್ನ ಯೂಸ್ ಮಾಡಿ. ಸರಿಯಾದ ಉತ್ತರ ಕಾರ್ಯಾಂಗ. ಯಾವುದು? ಕಾರ್ಯಾಂಗ. ಕ್ಷಮೆ ಇರಲಿ. ಕಾನೂನುಗಳನ್ನ ಅನುಷ್ಠಾನಗೊಳಿಸುವ ಅಂಗ. ಎಲ್ಲರಿಗೂ ಸನ್ಮಾನವನ್ನಿರುತ್ತೆ, ಯಾರು ಕೂಡ ಹೋಗಬಾರ್ದು, ಮುಜುಗರ ಆಗಬಾರ್ದು. ನಾನು ಉತ್ತರ ದಯಮಾಡಿ ವೇದಿಕೆಗೆ ಬರಮಾಡಿಕೊಳ್ಳೋಣ. ಜೋರಾದ ಚಪ್ಪಾಳೆ ಮೂಲಕ ಅಭಿನಂದಿಸೋಣ. ಸಮಾರಂಭಗಳಿಗೆ ಸ್ವಾದಿಷ್ಟಕರವಾದ ರೊಟ್ಟಿಗಳನ್ನು ಬೇಕೆ ಹಾಗಿದ್ದಲ್ಲಿ ಬನ್ನಿ. ನಮ್ಮ ವಡಗಾ ಗ್ರಾಮದಲ್ಲಿ ಶ್ರೀ ಸಿದ್ದೇಶ್ವರ ರೊಟ್ಟಿ ಅಂಗಡಿಯನ್ನು ಸ್ಥಾಪಿತವಾಗಿದೆ. ಸ್ಥಳ ಸಂಪೂರ್ಣ ವಡಗಾ ಇದೆ. ಸಾರಿ, ಗಣೇಶ್ ಜಗನ್ನಾಥ್ ಅವರಿಗೆ. ಈ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಗಣೇಶ್ ಅವರನ್ನು ಕೇಳ್ಕೊಳ್ಬೋದು. ಎಲ್ಲರಿಗೂ ನನಗೆ ನಮಸ್ಕಾರಗಳು. ನಾನು ವೇದಿಕೆ ಮೇಲೆ ಬಂದು ಬಹಳ ಸಂತೋಷವಾಗಿದ್ದೇನೆ. ನನಗೆ ಗೊತ್ತಿರಲಿಲ್ಲ ನಾನು ಈ ವೇದಿಕೆ ಮೇಲೆ ಬರ್ತೀನಿ ಅಂತ. ನನ್ನ ಮಾತನ್ನು ಗಣೇಶ್ ಅವರಿಗೆ. ರಾತೋರಾತ್ರಿ. ರಾತೋರಾತ್ರಿ ಈ ಪದವು ಡ್ಯಾಶ್ಗೆ ಉದಾಹರಣೆಯಾಗಿದೆ. ರಾತೋರಾತ್ರಿ ಈ ಪದವು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಗಾದೆ ಮಾತು, ಆಪ್ಷನ್ ಬಿ ಜೋಡಿ ನುಡಿ, ಆಪ್ಷನ್ ಸಿ ನುಡಿಗಟ್ಟು, ಆಪ್ಷನ್ ಡಿ ದ್ವಿರುಕ್ತಿ. ರಾತೋರಾತ್ರಿ ಈ ಪದವು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಗಾದೆ ಮಾತು, ಆಪ್ಷನ್ ಬಿ ಜೋಡಿ ನುಡಿ, ಆಪ್ಷನ್ ಸಿ ನುಡಿಗಟ್ಟು, ಆಪ್ಷನ್ ಡಿ ದ್ವಿರುಕ್ತಿ. ಜೋಡಿ ನುಡಿ. ಜೋಡಿ ನುಡಿ ತಪ್ಪಾದ ಉತ್ತರ. ನುಡಿಗಟ್ಟು ಎನ್ನುವ ಸರಿಯಾದ ಉತ್ತರವಾಗಿರೋದು. ಇದು ಕನ್ನಡ ಪ್ರಶ್ನೆ. ನುಡಿಗಟ್ಟು. ಒಂದು ಸೂಚನೆಯನ್ನು ಕೊಡಲು ಇಷ್ಟಪಡುತ್ತೇನೆ. ಇಲ್ಲಿ ಮೊದಲನೇ ಪ್ರಶ್ನೆ ಬೈಲಕ್ಕಾಗೋ ತಪ್ಪನ್ನ ಹೇಳ್ತಿರ್ಬೋದು, ಆದ್ರ ಈ ವಿದ್ಯಾರ್ಥಿಗಳು ಸುಮಾರು ಒಂದು 2 ದಿವಸ ಲಾಕ್ಡೌನ್ ಇತ್ತಲ್ಲ, ವೀಕೆಂಡ್ ಕರ್ಫ್ಯೂ, ಅವ್ರಿಗೆ ನೋಟ್ಸ್ ಅನ್ನ ಕೊಟ್ಟಿದ್ದೀವಿ. ರತಿಕಾಂತ್ ಅವರು ಜೆರಾಕ್ಸ್ ಮಾಡ್ಕೊಂಡು ಕೊಟ್ಟಿದ್ರು. 2 ದಿನಗಳಲ್ಲಿ ಸುಮಾರು 500-600 ಪ್ರಶ್ನೆಗಳ ಉತ್ತರವನ್ನ ಓದಿದ್ದಾರೆ. ಆ ಪ್ರಶ್ನೆಗಳನ್ನ ಇದರಲ್ಲಿ ಕೇಳಿಲ್ಲ ಅಷ್ಟೇ. ಅರ್ಚನಾ ಚಾಂಬೋಳಿ ಅಂತ ಹೇಳಿದ್ದಾರೆ, ಸುಮಾರು ಒಂದು 2300 ಕ್ವಶನ್ಸ್ ಗಳನ್ನ ಓದಿದ್ದಾರೆ 2-3 ದಿನಗಳಲ್ಲಿ. ಅದು ನಮಗೂ ಸಾಧ್ಯವಾಗಲ್ಲ. ಯಾವ್ದು ಪ್ರಶ್ನೆಯನ್ನ ಕೇಳ್ರಿ ಉತ್ತರಕ್ಕೆ ಅಂತಾನೆ ಹೇಳ್ತಾರೆ. ಅದ್ರ ಬೈಲಕ್ ಅವ್ರು ಇಲ್ಲಿ ಮೊದಲನೇ ಪ್ರಶ್ನೆನೇ ತಪ್ಪಾಗ್ತಿರ್ಬೋದು, ಆದ್ರೂ ಅವರಿಗೆ ಮತ್ತೊಮ್ಮೆ ಶುಭವನ್ನ ಕೊಡ್ತಾ ಇದ್ವಿ. ಮುಂದಿನ ಸ್ಪರ್ಧಾರ್ಥಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ನಂದಿನಿ ಭೀಮಗೊಂಡ. ನಂದಿನಿ ಭೀಮಗೊಂಡ ಜೋರ ಬರಮಾಡಿಕೊಳ್ಳೋಣ. 7ನೇ ತರಗತಿ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಯಾಗಿದ್ದು. ಕ್ಷಮೆ ಇರಲಿ, ಮದರ್ ತೆರೇಸಾ
ಸ್ಕೂಲಿಗೆ ಹೋಗ್ತಾರೆ, ಅವರಿಗೆ ಸ್ವಾಗತವನ್ನು ಕೋರೋಣ. ಚಂದ ना आज सिटी सिलेक्शन आहे तर ना कोणी दिलं ना तोल खुशी आहे तरी ये मात ना मम्मी पप्पा कोणाचं बी तोल खुशी. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸಮಾಧಿ ಸ್ಥಳವನ್ನ ಏನೆಂದು ಕರೆಯುತ್ತೇವೆ? ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸಮಾಧಿ ಸ್ಥಳವನ್ನ ಏನೆಂದು ಕರೆಯುತ್ತೇವೆ? ಆಪ್ಷನ್ ಎ ಶಾಂತಿವನ, ಆಪ್ಷನ್ ಬಿ ರಾಜ್ಘಾಟ್, ಆಪ್ಷನ್ ಸಿ ವಿಜಯ್ ಘಾಟ್, ಆಪ್ಷನ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಮೈಕ್. ಆಪ್ಷನ್ ಎ ಶಾಂತಿವನ, ಆಪ್ಷನ್ ಬಿ ರಾಜ್ಘಾಟ್, ಆಪ್ಷನ್ ಸಿ ವಿಜಯ್ ಘಾಟ್, ಆಪ್ಷನ್ ಡಿ ಯಾವುದೂ ಅಲ್ಲ. ವಿಜಯ್ ಘಾಟ್ ತಪ್ಪಾದ ಉತ್ತರ. ಮಕ್ಕಳಿಗೆ ದಿನನಿತ್ಯ ಪತ್ರಿಕೆಗಳನ್ನು ಓದಬೇಕು. ಅವಾಗ ಇವುಗಳನ್ನ ಈ ತೊಂದರೆಗಳನ್ನು ನೀಗಿಸುವ ಸಲುವಾಗಿ ನಾನು ಇಂಟರಾಕ್ಟಿವ್ ಪೆನಲ್ ಅನ್ನು ತರ್ತಾ ಇದ್ದೇನೆ. ಯಾಕಂದ್ರೆ ಈ ರಾಜ್ಘಾಟ್ ಅಂತೇಳಿ ನಾವು ಪಾಠವನ್ನು ಮಾಡಿದ್ದೇ ಆದಲ್ಲಿ ಅವ್ರಿಗೆ ನೆನಪಿರಲ್ಲ. ನಾವು ಡೈರೆಕ್ಟ್ ಆಗಿ ಡಿಸ್ಪ್ಲೇ ನಲ್ಲಿ ಝೂಮ್ ಮಾಡಿ ರಾಜ್ಘಾಟ್ ಅನ್ನು ತೋರಿಸಂತಂದ್ರ ಬಹಳಷ್ಟು ಅಚ್ಚಾಗಿ ಉಳಿತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಒಂದು 10-15 ದಿನಗಳಲ್ಲಿ ಇಂಟರಾಕ್ಟಿವ್ ಪೆನಲ್ ಅನ್ನ ನಮ್ಮ ವಡಗಾಂವ್ ಗ್ರಾಮಕ್ಕೆ ಆಗಮಿಸ್ತದೆ. ಈಗ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ನಲ್ಲಿ ಕೆಲವು ಬೆರಳೆಣಿಕೆ ಮಾತ್ರ ಸ್ಕೂಲ್ಗಳಲ್ಲಿ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ತಂದಿದ್ದಾರೆ. ನಮ್ಮ ವಡಗಾಂವ್ ಗ್ರಾಮದಲ್ಲಿ ಇಂಟರಾಕ್ಟಿವ್ ಪೆನಲ್ ಅನ್ನ ತರ್ತಾ ಇದ್ದೀವಿ. ಇಂಥವೆಲ್ಲ ಹೆಚ್ಚಿನ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ನೋಡಲು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಣ. ಧನ್ಯವಾದಗಳು. ಸರ್ ವೇಟ್ ಸರ್ ಇಲ್ಲಿ ನೋಡ್ರಿ ಸರ್ ಇಲ್ಲಿ ಹಾಂ ಸರ್ ರೆಡಿ. ಒಂದು ನಿಮಿಷ ನೋಡ್ರಿ, ಒಂದೇ ನಿಮಿಷ ರೆಡಿ. ವೇಟ್ ಮಾಡಕ್ಕೆ ಸರ್ ವೇಟಾ ಎತ್ಕೋರಿ ವೇಟಾ ಸರಿ ನೋಡ್ರಿ ಸರ್ ವೇಟ್. ಓಕೆ ಓಕೆ